ನಮಸ್ತೆ. ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥ ಮಿತ್ರರಿಗೆ ನಿಮ್ಮ ಪ್ರೀತಿಯ ನವೀನ್ ಮಾಡ್ತಕ್ಕಂಥ ಪ್ರೀತಿಪೂರ್ವಕ ನಮನಗಳು. ಇವತ್ತಿನ ತರಗತಿಗಳಲ್ಲಿ ಕಳೆದ ತರಗತಿಯಲ್ಲಿ ನಾವು ಆಧುನಿಕ ಭಾರತ ಇತಿಹಾಸದ ಮೊದಲ ಸರಣಿಯಲ್ಲಿ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ, ಭಾರತಕ್ಕೆ ಯುರೋಪಿಯನ್ನರ ಆಗಮನದ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ, ತಿಳ್ಕೊಂಡಿದ್ವಿ. ಇವತ್ತಿನ ಅದರ ಮುಂದುವರೆದ ಭಾಗ ಅಂದರೆ ಅವತ್ತಿನ ತರಗತಿಯಲ್ಲೇ 3 ವಿಚಾರಗಳನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಮೊದಲನೇದು ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ, ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಎರಡನೇದು ಕರ್ನಾಟಿಕ್ ವಾರ್ಸ್, ಕರ್ನಾಟಿಕ್ ಯುದ್ಧಗಳು. ಮೂರನೇದು ಬಂದ್ಬಿಟ್ಟು ಇವತ್ತು ಪ್ಲಾಸಿ ಮತ್ತು ಬಕ್ಸರ್ ಕದನಗಳು, ಅಂದರೆ ದ ಕನ್ಸಾಲಿಡೇಷನ್ ಆಫ್ ಬ್ರಿಟಿಷ್ ಪವರ್ ಇನ್ ಇಂಡಿಯಾ ಅಂತಕ್ಕಂಥದ್ದು, ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯೀಕರಣದ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಮಿತ್ರರೇ, ಇವತ್ತಿನ ತರಗತಿ ಭಾಳ ಇಂಟ್ರೆಸ್ಟಿಂಗ್ ಅಂತ ನನ್ನ ಭಾವನೆ. ಯಾಕೆಂತಂದರೆ ಈ ಆಧುನಿಕ ಭಾರತ ಇತಿಹಾಸದಲ್ಲಿ ಸರಣಿಯಲ್ಲಿ ಈ ಯುದ್ಧಗಳಿದೆಯಲ್ಲ ಭಾಳ ಪ್ರಾಮುಖ್ಯತೆಯನ್ನು ನಮಗೆ ತರ್ತವೆ. ಕಾರಣವೇನು ಅಂತಂದರೆ, ಈ ಬ್ರಿಟಿಷ್ ಭಾರತಕ್ಕೆ ಬಂದ ನಂತರ ಆಫ್ಟರ್ ದ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ದೇ ಸ್ಟಾರ್ಟೆಡ್ ಕಂಟ್ರೋಲಿಂಗ್ ದ ಇಂಡಿಯಾ. ಭಾರತವನ್ನು ಹಿಡಿತವನ್ನು ಸಾಧಿಸೋದಕ್ಕೆ ಪ್ರಯತ್ನ ಪಡ್ತಾ ಹೋದರು. ಅದರಲ್ಲಿ ಅವರು ದಕ್ಷಿಣ ಭಾರತದಲ್ಲಿ ಕೆಲವು ಪ್ರದೇಶಗಳನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನ ನಡೀತು. ಅದೇ ಸಂದರ್ಭದಲ್ಲಿ ಭಾರತದಲ್ಲಿ ಇನ್ನೊಂದು ಪ್ರಬಲವಾದ ಶಕ್ತಿ ಇತ್ತು, ಅದನ್ನೇ ನಾವು ಫ್ರೆಂಚ್ ಅಂತ ಕರಿತೀವಿ. ಈ ಫ್ರೆಂಚ್ ಮತ್ತು ಬ್ರಿಟಿಷರ ನಡುವೆ ನಡೀತಕ್ಕಂತಹ ದಕ್ಷಿಣ ಭಾರತದಲ್ಲಿ ನಡೀತಕ್ಕಂತಹ ಯುದ್ಧಗಳನ್ನೇ ಕರ್ನಾಟಿಕ್ ಯುದ್ಧಗಳು ಅಂತ ಕರೀತಾರೆ. ಆದರೆ ಮಿತ್ರರು, ಇವತ್ತಿನ ತರಗತಿಯಲ್ಲಿ ಕರ್ನಾಟಿಕ್ ಯುದ್ಧಗಳು ಅಂದರೆ ಏನು, ಯಾವ ಕಾರಣದಿಂದ ನಡೆಯುತ್ತೆ, ಏನು ಎಲ್ಲದನ್ನು ಕೂಡ ಅಧ್ಯಯನ ಮಾಡ್ತಾ ಹೋಗೋಣ. ಮೊದಲನೇದು, ಕರ್ನಾಟಿಕ್ ಯುದ್ಧಗಳು ಯಾವ ಕಾರಣಕ್ಕೆ ನಡೀತು, ಉದ್ದೇಶಗಳೇನು, ಅದನ್ನು ನೋಡ್ತಾ ಹೋಗೋಣ. ಎಲ್ಲಿ ನಡೆಯುತ್ತೆ, ಹೇಗೆ ನಡೆಯುತ್ತೆ ನೋಡಿ. ಕರ್ನಾಟಿಕ್ ಯುದ್ಧಗಳನ್ನು ಅಧ್ಯಯನ ಮಾಡುವುದಕ್ಕಿಂತ ಮುಂಚೆ ಈ ಕರ್ನಾಟಿಕ್ ಯುದ್ಧಗಳು ಯಾವ ಕಾರಣಕ್ಕೆ ಪ್ರಾರಂಭವಾಯಿತು ಅಂತಕ್ಕಂಥದ್ದು ನಾವು ಅಧ್ಯಯನ ಮಾಡಬೇಕಾಗತ್ತೆ. ವಿ ಹ್ಯಾವ್ ಟು ಲರ್ನ್ ದ ರೀಸನ್ಸ್ ಬಿಹೈಂಡ್ ದ ಕರ್ನಾಟಿಕ್ ವಾರ್ಸ್. ಸೊ ಬಿಫೋರ್ ವಿ ಎಂಟರಿಂಗ್ ಇನ್ ಟು ದ ಕಾನ್ಸೆಪ್ಟ್, ಲೆಟ್ಸ್ ವಿ ಅಂಡರ್ಸ್ಟ್ಯಾಂಡ್ ಸಮ್ ಆಫ್ ದ ಬೇಸಿಕ್ ಇನ್ಫಾರ್ಮೇಷನ್ ಅಬೌಟ್ ದ ಕರ್ನಾಟಿಕ್ ವಾರ್ಸ್. ವಾಟ್ ಆ್ಯಕ್ಚುಲಿ ಇಟ್ ಈಸ್ ಮೀನ್ಸ್, ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ದಕ್ಷಿಣ ಭಾರತದಲ್ಲಿ, ಎಸ್ಪೆಷಲಿ ದಕ್ಷಿಣ ಭಾರತದಲ್ಲಿ ಆಗ ಕೆಲವು ಪ್ರಬಲ ಮನೆತನಗಳು, ಕೆಲವು ಮುಸಲ್ಮಾನ ಮನೆತನಗಳು ಆಳ್ವಿಕೆ ಮಾಡ್ತಾ ಇತ್ತು. ಅದು ಎಲ್ಲಿ ಅಂತ ನೋಡೋಣ. ಮಿತ್ರರೇ ನೋಡಿ, ಆವತ್ತಿನ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲಿ 2 ಮನೆತನಗಳಿತ್ತು. ಒಂದು ಇವತ್ತಿನ ತಮಿಳುನಾಡಿನ ಅರ್ಕಾಟ್ ಅಂತಕ್ಕಂಥ ಒಂದು ಪ್ರದೇಶ, ಏನು ಹೇಳಿ ಅರ್ಕಾಟ್. ಆ ಅರ್ಕಾಟ್ನ ಪ್ರದೇಶ ಬಂದು ಅದನ್ನು ಕರ್ನಾಟಿಕ್ ಅಂತ ನಾವು ತಗೊಬೋದು ಮಿತ್ರರೇ. ಕರ್ನಾಟಿಕ್ ಆ ಅರ್ಕಾಟ್ ಇರ್ತಕ್ಕಂಥದ್ದು ಕರ್ನಾಟಿಕ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ. ಓಕೆ, ಇವತ್ತಿನ ಈ ಕರ್ನಾಟಿಕ್ ಅಂತಕ್ಕಂಥ ಪದ ಇವತ್ತಿನ ಕರ್ನಾಟಕದ ಕೆಲವು ಪ್ರದೇಶಗಳು ಆಗಿತ್ತು ಕೂಡ ಹೌದು. ಹಾಗಾಗಿ ಅದನ್ನು ಕರ್ನಾಟಿಕ್ ಅಂತ ಕರೆಯಲಾಗುತ್ತಿತ್ತು. ಇದನ್ನು ಇವತ್ತಿನ ತಮಿಳುನಾಡು ಭಾಗಗಳಲ್ಲಿ ಕಾಣ್ತೀವಿ. ಅಲ್ಲಿ ಕರ್ನಾಟಿಕ್ನಲ್ಲಿ ಒಂದು ನವಾಬ ಡೈನಾಸ್ಟಿ ರೂಲ್ ಮಾಡ್ತಾಯಿತ್ತು. ದೆರ್ ವಾಸ್ ಒನ್ ನವಾಬ ಡೈನಾಸ್ಟಿ ರೂಲಿಂಗ್ ಇನ್ ಕರ್ನಾಟಿಕ್ ರೀಸನ್. ಅವರನ್ನು ಅರ್ಕಾಟ್ನ ನವಾಬರು ಅಂತ ಕರೀತಾರೆ. ಅರ್ಕಾಟ್ನ ನವಾಬರು. ಈ ಅರ್ಕಾಟ್ನ ಪ್ರದೇಶದಲ್ಲಿ, ಅಂದರೆ ಈ ಅರ್ಕಾಟ್ ಅಂತಕ್ಕಂಥ ಪ್ರದೇಶದಲ್ಲಿ ಒಂದು ಕರ್ನಾಟಿಕ್ ನವಾಬ್ ಡೈನಾಸ್ಟಿ ಇತ್ತು. ಈ ಕರ್ನಾಟಿಕ್ ನವಾಬ್ ಡೈನಾಸ್ಟಿ ಏನಿದೆ ಅದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಮಿತ್ರರೇ. ಮೊದಲನೇ ನೋಡಿ, ಒಬ್ಬ ದೋಸ್ತ್ ಅಲಿ ನವಾಬ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇದ್ದ. ದೋಸ್ತ್ ಅಲಿ ನವಾಬ್ ಅಂತಕ್ಕಂಥವನು. ಈ ದೋಸ್ತ್ ಅಲಿ ನವಾಬ್ ಏನಿದ್ದಾನೆ, ಈ ದೋಸ್ತ್ ಅಲಿ ನವಾಬನಿಗೆ ಸಫ್ದರ್ ಅಲಿ ಅಂತಕ್ಕಂಥ ಒಬ್ಬ ಮಗನಿದ್ದ. ಸಫ್ದರ್ ಅಲಿ. ಓಕೆ, ಮತ್ತು ಈ ದೋಸ್ತ್ ಅಲಿ ನವಾಬನಿಗೆ ಒಬ್ಬ ಅಳಿಯನಿದ್ದ, ಅವನ ಹೆಸರು ಚಾಂದ್ ಸಾಹೇಬ್ ಅಂತ. ನಾನು ಈ ವಿಚಾರವನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಮುಂಚೆ ಇದ್ರ ಸ್ವಲ್ಪ ಪರಿಚಯವನ್ನು ಮಾಡಿಕೊಡ್ತೀನಿ, ನೀವು ಯಾರು ಅಂತ. ನೀವು ನೋಡಿ, ಈ ದೋಸ್ತ್ ಅಲಿ ನವಾಬ್ ಯಾರು ಅಂತ ಹೇಳಿದ್ರೆ, ದೋಸ್ತ್ ಅಲಿ ನವಾಬ್ ಬಂದು ಈ ಕರ್ನಾಟಿಕ್ ಮನೆತನದ ಸ್ಥಾಪಕ. ಈ ವಾಸ್ ದ ಫೌಂಡರ್ ಆಫ್ ದಿಸ್ ಡೈನಾಸ್ಟಿ. ಈ ಫೌಂಡೆಡ್ ಅರ್ಕಾಟ್ ನವಾಬ್ ಡೈನಾಸ್ಟಿ ಇನ್ ಅರ್ಕಾಟ್ ರೀಸನ್, ಅದು ತಮಿಳುನಾಡಿನ ಕರ್ನಾಟಕ ಪ್ರದೇಶಗಳಲ್ಲಿ ಸ್ಥಾಪನೆ ಮಾಡ್ತಾನೆ ಈ ದೋಸ್ತ್ ಅಲಿ ನವಾಬ. ಸುಮಾರು 1740 ಆಸುಪಾಸಿನ ಸಂದರ್ಭ ಇರಬೇಕು. ಈ ದೋಸ್ತ್ ಅಲಿ ನವಾಬ್ ಇದು ಅರ್ಕಾಟ್ನ ಮೇಲೆ ಇಲ್ಲಿನ ಮರಾಠರು ದಾಳಿಯನ್ನು ಮಾಡಿದರು ಮಿತ್ರರೇ, ಮರಾಠರು. ಹಾಗಾಗಿ ಮರಾಠರು ದಾಳಿ ಮಾಡಿ ಈ ದೋಸ್ತ್ ಅಲಿ ನವಾಬನನ್ನು ಕೊಲೆ ಮಾಡಿ, ಅವನ ಅಳಿಯನಾಗಿರ್ತಕ್ಕಂಥ ಈ ಚಾಂದ್ ಸಾಹೇಬನನ್ನು ಟುಕ್ ಆ್ಯಸ್ ಹಾಸ್ಟೇಜ್, ಅವನನ್ನು ಒತ್ತೆಯಾಳುವಾಗಿ ತೊಗೊಂಡೋಗ್ತಾರೆ. ಎಲ್ಲಿಗೆ ತೊಗೊಂಡೋಗ್ತಾರೆ? ಮಹಾರಾಷ್ಟ್ರಕ್ಕೆ ತೊಗೊಂಡೋಗ್ತಾರೆ.
ಅದಾಗಿ ಸ್ವಲ್ಪ ವರ್ಷಗಳು ಕಳೀತು. ಆಗ ಈ ಹೈದರಾಬಾದ್ ನಿಜಾಮ್ ಡೈನಾಸ್ಟಿಯಲ್ಲಿದ್ದಂಥ ಹೈದರಾಬಾದಿನ ನಿಜಾಮ ಈ ಅರ್ಕಾಟ್ಗೆ ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡ್ತಾನೆ. ಅವನ ಹೆಸರೇ ಅನ್ವರುದ್ದೀನ್ ಅಂತಕ್ಕಂಥ ಮಿತ್ರರೇ. ಅನ್ವರುದ್ದೀನ್ ಅಂತಕ್ಕಂಥ ವ್ಯಕ್ತಿಯನ್ನು ನೇಮಕ ಮಾಡ್ತಾರೆ. ಎಲ್ಲಿಗೆ ನೇಮಕ ಮಾಡ್ತಾರೆ? ಅರ್ಕಾಟ್ನ ರೀಸನ್ಗೆ ನೇಮಕ ಮಾಡ್ತಾರೆ. ಆ್ಯಸ್ ಎ ಕಿಂಗ್ ಅಥವಾ ನವಾಬನನ್ನಾಗಿ ನೇಮಕ ಮಾಡಿದರು. ಅದೇ ಟೈಮಿಗೆ ಅಲ್ಲಿನ ಮರಾಠರು ಈ ಚಾಂದ್ ಸಾಹೇಬನನ್ನು ಬಿಡುಗಡೆಗೊಳಿಸಿದರು. ಅವನು ಕೂಡ ಬಂದ. ಚಾಂದ್ ಸಾಹೇಬ್ ಹೇಳ್ತಾನಂತೆ, ಇದು ಅರ್ಕಾಟ್ ಬಂದು ನಮ್ಮ ಮಾವನ ಪ್ರದೇಶ, ಇದು ನನ್ನ ಮಾವನ ಒಂದು ರಾಜ್ಯ, ನನಗೆ ಬೇಕು ಅಂತ ಹೇಳ್ತಾನೆ. ಈ ಅನ್ವರುದ್ದೀನ್ ಹೇಳ್ತಾನೆ ಇದು ನನ್ನದು ಅಂತ ಹೇಳ್ತಾನೆ. ಆಗ ಇಬ್ಬರ ಮಧ್ಯೆ ತಿಕ್ಕಾಟ ಸ್ಟಾರ್ಟ್ ಆಯಿತು. ಆಗ ದ ಫ್ರೆಂಚ್ ಇಂಟರ್ಫಿಯರ್ಡ್ ಇನ್ ದಿಸ್ ಮ್ಯಾಟರ್ ಆ್ಯಂಡ್ ಡುಪ್ಲೆಕ್ಸ್, ಆಗಿನ ಫ್ರೆಂಚ್ ಗವರ್ನರ್ ಆಗಿದ್ದಂಥ ಡುಪ್ಲೆಕ್ಸ್ ಹೇಳ್ತಾನೆ, ಐ ವಿಲ್ ಸಪೋರ್ಟ್ ಚಾಂದ್ ಸಾಹೇಬ್ ಅಂತ ಹೇಳ್ತಾನೆ. ಚಾಂದ್ ಸಾಹೇಬನಿಗೆ ನಾನು ಬೆಂಬಲ ಕೊಡ್ತೀನಿ, ನೀನು ನನಗೆ ಕೇಳಿದ್ದ ಕೆಲವು ಪ್ರದೇಶಗಳನ್ನು ಕೊಡೋದಾದರೆ ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಭಾರತದಲ್ಲಿ ಇನ್ನೊಂದು ಪವರ್ ಇತ್ತು, ದಟ್ ಈಸ್ ಬ್ರಿಟಿಷ್ ಪವರ್. ಅವರು ಅನ್ವರುದ್ದೀನ್ಗೆ ಬೆಂಬಲ ನೀಡಲು ನಿರ್ಧರಿಸಿದರು ಕೆಲವು ಉದ್ದೇಶಗಳೊಂದಿಗೆ. ಹೀಗೆ ಭಾರತದ ರಾಜಕೀಯ ವಿಚಾರದಲ್ಲಿ ಬ್ರಿಟಿಷ್ ಮತ್ತು ಫ್ರೆಂಚರು ಹಸ್ತಕ್ಷೇಪ ಮಾಡ್ತಾರೆ. ಫಾರ್ ದ ಫಸ್ಟ್ ಟೈಮ್ ದ ಫ್ರೆಂಚ್ ಆ್ಯಂಡ್ ಬ್ರಿಟಿಷ್ ಇಂಟರ್ಫಿಯರ್ಡ್ ಇನ್ ದ ಇಂಟರ್ನಲ್ ಪಾಲಿಟಿಕ್ಸ್ ಆಫ್ ದ ಇಂಡಿಯನ್ ರೂಲರ್ಸ್. ಹೀಗೆ ಭಾರತದಲ್ಲಿ ಇವರ ಪ್ರವೇಶ ಪ್ರಾರಂಭ ಆಯಿತು ಮಿತ್ರರೇ. ಇದು ಅರ್ಕಾಟ್ ನವಾಬ ಡೈನಾಸ್ಟಿ. ಇವಾಗ ನಾನು ಇನ್ನೊಂದು ನವಾಬ ಡೈನಾಸ್ಟಿ ಅಥವಾ ನಿಜಾಮ ಡೈನಾಸ್ಟಿ ಬಗ್ಗೆ ಡಿಸ್ಕಸ್ ಮಾಡೋಣ. ಅವರೇ ಹೈದರಾಬಾದ್ ನಿಜಾಮರು ಅಂತಕ್ಕಂಥದ್ದು ಮಿತ್ರರೇ. ಹೈದರಾಬಾದ್ ನಿಜಾಮರು ಯಾರಿವರು? ಹೈದರಾಬಾದ್ ನಿಜಾಮರು ಹೇಗೆ ಬಂತು ಈ ಮನೆತನ? ಅದನ್ನು ಸ್ವಲ್ಪ ನಾವು ಅಧ್ಯಯನ ಮಾಡೋಣ. ನೋಡಿ, ಈ ಹೈದರಾಬಾದ್ ನಿಜಾಮ್ ಅಂತಕ್ಕಂಥದ್ದು ಒಂದು ಮನೆತನ. ಹೈದರಾಬಾದ್ನಲ್ಲಿ ಆಳ್ವಿಕೆ ಮಾಡ್ತಾರೆ. ಇವರು ಹೇಗೆ ಬಂದರು ನೋಡಿ. ಸುಮಾರು 1721 ಸಂದರ್ಭದಲ್ಲಿ ಒಬ್ಬ ಫರುಗ್ಜಿಯಾರ್ ಅಂತಕ್ಕಂಥವನೊಬ್ಬ ವ್ಯಕ್ತಿ ಇದ್ದ. ಫರುಗ್ಜಿಯಾರ್, ಆ ಫರುಗ್ಜಿಯಾರನ ಸಂದರ್ಭದಲ್ಲಿ ಅವರ ಈ ಮೊಘಲರ ಕೆಳಗೆ ನವಾಬನ ಕೆಲಸ ಮಾಡ್ತಿದ್ದಂಥ ಒಬ್ಬ ವ್ಯಕ್ತಿ, ಅವನ ಹೆಸರು ಅಸಫ್ ಜಾ ನಿಜಾಮ್ ಉಲ್ ಮುಲ್ಕ್ ಅಂತ ಮಿತ್ರರೇ. ಅವನ ಹೆಸರು ಅಸಫ್ ಜಾ ನಿಜಾಮ್ ಉಲ್ ಮುಲ್ಕ್. ಈ ಅಸಫ್ ಜಾ ನಿಜಾಮ್ ಉಲ್ ಮುಲ್ಕ್ ಅಂತಕ್ಕಂಥ ವ್ಯಕ್ತಿ, ಇವನು ಹೈದರಾಬಾದ್ ಮನೆತನವನ್ನು ಸ್ಥಾಪಿಸಿದ ಮಿತ್ರರೇ. ಇವನು ಯಾವ ಮನೆತನವನ್ನು ಸ್ಥಾಪಿಸ್ತಾನೆ? ಇವ ಫೌಂಡರ್ ಆಫ್ ಹೈದರಾಬಾದ್ ಡೈನಾಸ್ಟಿ. ಇವನು ಹೈದರಾಬಾದ್ ಅಂತಕ್ಕಂಥ ಒಂದು ಮನೆತನವನ್ನು ಕಟ್ಟಿದ. ಈ ವಾಸ್ ದ ಫೌಂಡರ್ ಆಫ್ ದಿಸ್ ಡೈನಾಸ್ಟಿ. ಹಾಗಾದರೆ ನೀವು ಯಾರಾದರೂ ಹೂ ವಾಸ್ ದ ಫೌಂಡರ್ ಆಫ್ ಹೈದರಾಬಾದ್ ಡೈನಾಸ್ಟಿ ಅಂದರೆ ಏನು ಹೇಳಬೇಕು? ಅಸಫ್ ಜಾ ನಿಜಾಮ್ ಉಲ್ ಮುಲ್ಕ್ ಅಂತಕ್ಕಂಥ ವಿಚಾರ ಹೇಳಬೇಕಾಗುತ್ತೆ. ಇವನಿಗೆ ಇನ್ನೊಂದು ಹೆಸರಿತ್ತು, ಅದರ ಹೆಸರು ಚಿನ್ಕಿಲಿ ಖಾನ್ ಅಂತಕ್ಕಂಥದ್ದು. ನೋಡಿ, ಇವನಿಗೆ ಇನ್ನೊಂದು ಹೆಸರು ಕೊಟ್ಟಿದ್ರು, ಚಿನ್ಕಿಲಿ ಖಾನ್. ಈ ಚಿನ್ಕಿಲಿ ಖಾನ್ ಅಂತಕ್ಕಂಥ ಒಂದು ಹೆಸರನ್ನು ಕೂಡ ಈ ಅಸಫ್ ಜಾ ನಿಜಾಮ್ ಉಲ್ ಮುಲ್ಕನಿಗೆ ನೀಡಲಾಗಿತ್ತು ಮಿತ್ರರೇ. ಈ ಅಸಫ್ ಜಾ ನಿಜಾಮ್ ಉಲ್ ಮುಲ್ಕನಿಗೆ ಮಕ್ಕಳು ಮತ್ತು ಮೊಮ್ಮಕ್ಕಳಿದ್ದರು. ಅವರು ಯಾರ್ಯಾರು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಅವನಿಗೆ ಒಬ್ಬ ಮೊಮ್ಮಗನಿದ್ದ. ಅವನ ಹೆಸರು ಬಂದ್ಬಿಟ್ಟು ಹಿಂಗೆ ಗೊತ್ತಾ? ಮೊದಲನೇನು ಮುಜಾಫರ್ ಜಂಗ್ ಅಂತ ಮಿತ್ರರೇ. ಮುಜಾಫರ್ ಜಂಗ್. ಈ ಮುಜಾಫರ್ ಜಂಗ್ ಮಗ. ಅವನಾದ ನಂತರ ಇನ್ನೊಬ್ಬ ಮಗ, ಅವನ ಹೆಸರು ನಾಸಿರ್ ಜಂಗ್ ಅಂತ. ಇನ್ನೊಬ್ಬ ಮಗನ ಹೆಸರು ಸಲಾಬತ್ ಜಂಗ್. ಮುಜಾಫರ್ ಜಂಗ್ ಅವನ ಮೊಮ್ಮಗ, ನಾಸಿರ್ ಜಂಗ್ ಮತ್ತು ಸಲಾಬತ್ ಜಂಗರು ಅವನ ಮಕ್ಕಳು. ಇಲ್ಲಿ ಒಂದು ಸಮಸ್ಯೆ ಉಂಟಾಗತ್ತೆ ಮಿತ್ರರು. ಏನು ಗೊತ್ತಾ? ಈ ಮುಜಾಫರ್ ಜಂಗ್ ಹೇಳ್ತಾನಂತೆ, ನಾನು ಅರ್ಕಾಟ್ ಮನೆತನಕ್ಕೆ ಹೈದರಾಬಾದ್ ಮನೆತನಕ್ಕೆ ನಾನು ರಾಜನಾಗ್ತೀನಿ, ನಿಜಾಮನಾಗ್ತೀನಿ ಅಂತ ಹೇಳ್ತಾನೆ. ಯಾರು? ಮುಜಾಫರ್ ಜಂಗ್. ಅದೇ ಸಂದರ್ಭದಲ್ಲಿ ಅವನ ಚಿಕ್ಕಪ್ಪನಾಗಿರ್ತಕ್ಕಂಥ ನಾಸಿರ್ ಜಂಗ್ ಹೇಳ್ತಾನೆ, ನಾನು ಕೂಡ ನಿಜಾಮನಾಗ್ತಾನೆ. ಇಲ್ಲಿ ಒಂದು ದ ಡಿಫ್ರೆನ್ಸಸ್ ಪ್ರಾರಂಭವಾಗಿ ದ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಪ್ರಾರಂಭ ಆಯಿತು. ಅಲ್ಲಿ ಇಬ್ಬರು ಸಪೋರ್ಟ್ ಮಾಡ್ತಾರೆ. ದ ಫ್ರೆಂಚ್ನ ಡುಪ್ಲೆಕ್ಸ್ ಡಿಸೈಡೆಡ್ ಟು ಸಪೋರ್ಟ್ ದ ಮುಜಾಫರ್ ಜಂಗ್ ಆ್ಯಂಡ್ ಆಲ್ಸೋ ಬ್ರಿಟಿಷ್ ರಾಬರ್ಟ್ ಕ್ಲೈವ್ ಡಿಸೈಡೆಡ್ ಟು ಸಪೋರ್ಟ್ ದ ನಾಸಿರ್ ಜಂಗ್. ಇವರಿಗೆ ಬೆಂಬಲ ಕೊಡ್ತೀವಿ ಅಂತ ಹೇಳ್ತಾರೆ. ಹೀಗೆ ಪ್ರಾರಂಭ ಆಗ್ತಕ್ಕಂಥದ್ದೇ ಈ ಒಂದು ಇವರ ನಡೀತಕ್ಕಂಥ ಸಂಘರ್ಷಣೆಯೇ ಮುಂದೆ ಅನೇಕ ಯುದ್ಧಗಳಿಗೆ ಪ್ರಾರಂಭವಾಗುತ್ತೆ. ಇದು ನಿಮ್ಗೆ ಅರ್ಥ ಆಯಿತು ಅಂತ ಗೊತ್ತಾದರೆ ಮಿತ್ರರೇ, ನಾನು ಮುಂದಿನ ವಿಚಾರಕ್ಕೆ ನಾನು ಹೇಳ್ತೀನಿ. ಇವಾಗ ನೋಡಿ, ಸ್ವಲ್ಪ ಅಬ್ಸರ್ವ್ ಮಾಡಿ. ಈ ಕರ್ನಾಟಕ ಅಂತಕ್ಕಂಥ ಪ್ರದೇಶ ಯಾವುದು? ಇದು ಓಕೆನಾ? ದಕ್ಷಿಣ ಭಾರತದ ಪ್ರದೇಶ. ಹಾಗಾದರೆ ಕರ್ನಾಟಕ ಅಂದರೆ ಏನು ಗೊತ್ತಾ ಮಿತ್ರರೇ? ಕರ್ನಾಟಕ ಪ್ರದೇಶ ಅಂತಂದರೆ ಇವತ್ತಿನ ತಮಿಳುನಾಡಿನ ಕೋರಮಂಡಲ್ ಕೋಸ್ಟ್ ಅಂತ ನೀವೇನು ಕರಿತೀರಿ, ಕೋರಮಂಡಲ್ ಕೋಸ್ಟ್ ಅಂದರೆ
ತಮಿಳುನಾಡಿನ ಸಮುದ್ರ ತೀರದ ಪ್ರದೇಶಗಳು. ದ ಕೋಸ್ಟಲ್ ರೀಜನ್ಸ್ ಆಫ್ ದ ತಮಿಳುನಾಡು ಯೂಶಲಿ ಕಾಲ್ಡ್ ಆಸ್ ಕೋರಮಂಡಲ್ ಕೋಸ್ಟ್, ಆ್ಯಂಡ್ ಇನ್ ದ ಸೇಮ್ ವೇ ಇನ್ ದ ಕೇರಳ ದ ಕೋಸ್ಟಲ್ ರೀಜನ್ಸ್ ಆರ್ ಕಾಲ್ಡ್ ಆಸ್ ಮಲಬಾರ್ ಅಂತ ಕರಿತೇವೆ. ಆ್ಯಂಡ್ ಆಲ್ಸೋ ಇನ್ ದ ರೀಜನ್ಸ್ ಆಫ್ ಗೋವಾ ದ ಕೋಸ್ಟಲ್ ರೀಜನ್ಸ್ ಆರ್ ಕಾಲ್ಡ್ ಕೊಂಕಣ ಅಂತ ಕರಿತೇವೆ. ಇವೆಲ್ಲ ನಮಗೆ ಗೊತ್ತಿರಬೇಕು ಮಿತ್ರರೇ. ಈ ಕೋರಮಂಡಲ್ ಕೋಸ್ಟಿನ ಒಳಭಾಗದಲ್ಲಿ ನಡೀತಕ್ಕಂಥ ಅರ್ಕಾಟ್ನ ಪ್ರದೇಶದಲ್ಲಿ ನಡೀತಕ್ಕಂಥ ಅಥವಾ ಕರ್ನಾಟಿಕ್ ಭಾಗದಲ್ಲಿ ನಡೀತಕ್ಕಂಥ ಯುದ್ಧಗಳನ್ನೇ ಈ ಕರ್ನಾಟಿಕ್ ಯುದ್ಧಗಳು ಅಂತ ಕರೀತಾರೆ. ಹಾಗಾದರೆ ಇವತ್ತಿನ ಸರಣಿಯಲ್ಲಿ ಕರ್ನಾಟಿಕ್ ಯುದ್ಧಗಳನ್ನು ನೋಡ್ತಾ ಹೋಗೋಣ. ಹಾಗಾಗಿ ತಡ ಮಾಡದೆ, ಹಾಗಾದರೆ ಕರ್ನಾಟಿಕ್ ಯುದ್ಧಗಳು ಎಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ ಕೋರಮಂಡಲದ ತೀರದ ಪ್ರದೇಶಗಳಲ್ಲಿ ನಡೀತಕ್ಕಂಥ ಈ ಕರ್ನಾಟಕ ಭಾಗಗಳಲ್ಲಿ ನಡೀತಕ್ಕಂಥದ್ದೇ ಈ ಒಂದು ಯುದ್ಧಗಳು. ಹಾಗಾದರೆ ಮೊದಲನೇ ಕರ್ನಾಟಿಕ್ ಯುದ್ಧದ ಬಗ್ಗೆ ಗಮನ ಹರಿಸೋಣ. ದ ಫಸ್ಟ್ ಕರ್ನಾಟಿಕ್ ವಾರ್. ಹಾಗಾದರೆ ಮೊದಲನೇ ಕರ್ನಾಟಿಕ್ ಯುದ್ಧ 1746ರಿಂದ 48ರವರೆಗೆ ಬರುತ್ತೆ ಮಿತ್ರರೇ. ಫಸ್ಟ್ ಕರ್ನಾಟಿಕ್ ವಾರ್ ಇಲ್ಲಿಂದ ಇಲ್ಲಿವರೆಗೆ ಫಸ್ಟ್ ಕರ್ನಾಟಿಕ್ ವಾರ್ 1746ರಿಂದ 48ರವರೆಗೆ ನಡೆಯುತ್ತೆ. ಹಾಗಾದರೆ ಈ ಫಸ್ಟ್ ಕರ್ನಾಟಿಕ್ ವಾರ್ ಯಾವ ಕಾರಣಕ್ಕೆ ನಡೀತು, ಇದು ಹೇಗೆ ಶುರುವಾಯಿತು, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಮೊದಲನೇದು ನಾನು ರೀಸನ್ನಿಂದ ಶುರು ಮಾಡ್ತೇನೆ, ಕಾರಣದಿಂದ ಶುರು ಮಾಡ್ತೀನಿ. ನೋಡಿ ಮಿತ್ರರೇ, ಇದು ಸುಮ್ಮನೆ ಯುದ್ಧಗಳು ನಡೆಯೋದಿಲ್ಲ, ಇದಕ್ಕೆ ಪ್ರಮುಖವಾಗಿ ಕಾರಣಗಳಿರ್ತವೆ. ಈ ಕಾರಣಗಳೇನು ಅಂತ ನೋಡ್ತಾ ಹೋಗೋಣ. ಮೊದಲನೇದು, ಈ ಫಸ್ಟ್ ಕರ್ನಾಟಿಕ್ ವಾರ್ ಹೇಗೆ ನಡೆಯುತ್ತೆ ಅಂತ ಹೇಳಿದ್ರೆ 1746ರ ಸಂದರ್ಭದಲ್ಲಿ ಆಸ್ಟ್ರಿಯಾ ಅಂತಕ್ಕಂಥ ಒಂದು ದೇಶ, ಇಟ್ ವಾಸ್ ಎ ಯುರೋಪಿಯನ್ ಕಂಟ್ರಿ. ಈ ಆಸ್ಟ್ರಿಯಾ ದೇಶದಲ್ಲಿ ಅಲ್ಲಿನ ರಾಜ ತೀರಿಕೊಳ್ತಾನೆ, ದ ಕಿಂಗ್ ವಾಸ್ ಡೈಡ್, ಆ್ಯಂಡ್ ಇಮಿಡಿಯೇಟ್ಲಿ ದ ಬ್ರಿಟಿಷ್ ಡಿಸೈಡೆಡ್ ಟು ಮೇಕ್ ಹಿಸ್ ವೈಫ್ ಆಸ್ ಎ ನೆಕ್ಸ್ಟ್ ಕಿಂಗ್ ಆಫ್ ದ ಆಸ್ಟ್ರಿಯಾ. ಅವನ ಪತ್ನಿಯನ್ನೇ ಬ್ರಿಟಿಷರು ತಾವು ಬೆಂಬಲವನ್ನು ಕೊಟ್ಟರು, ನಾವು ಅವನ ಪತ್ನಿಗೆ ಬೆಂಬಲ ಕೊಡ್ತೀವಿ ಅಂತ ಹೇಳ್ತಾರೆ. ಆಗ ಅವರ ಶತ್ರುಗಳಾಗಿದ್ದಂಥ ಒಂದು ಫ್ರೆಂಚ್ ಅವರು ಹೇಳ್ತಾರೆ, ಅವಳನ್ನು ಬೇಡ, ಬೇರೆ ವ್ಯಕ್ತಿಯನ್ನು ನಾವು ರಾಜನನ್ನಾಗಿ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ದ ಮೇನ್ ರೀಸನ್ ಏನು ಅಂತ ನಾವು ಏನಾದ್ರು ಕೇಳ್ಕೊಂಡ್ರೆ, ಮೊದಲನೆಯದೇ ದ ಆಸ್ಟ್ರಿಯನ್ ಸಕ್ಸೆಷನ್ ವಾರ್ಸ್ ಅಂತ ಕರೀತಾರೆ. ಸೊ ಹಾಗಾದರೆ ಕಾರಣವೇನು ಅಂತ ನೀವು ಕೇಳಿದ್ರೆ ಆಸ್ಟ್ರಿಯನ್ ಸಕ್ಸೆಷನ್ ವಾರ್ಸ್ ಅಂತ ಕರೀತಾರೆ ಮಿತ್ರರೇ. ಆಸ್ಟ್ರಿಯನ್ ಸಕ್ಸೆಷನ್ ಯುದ್ಧಗಳೇ ಪ್ರಮುಖ ಕಾರಣಗಳು ಅಂತ ಕರೀತಾರೆ. ಇದು ಮಾತ್ರ ನೆನ್ಪಿಟ್ಕೊಳ್ಳಿ. ಹಾಗಾದರೆ ಯಾವ ಕಾರಣದಿಂದ ಫಸ್ಟ್ ಕರ್ನಾಟಿಕ್ ವಾರ್ ಸ್ಟಾರ್ಟ್ ಆಗಿತ್ತು ಅಂದರೆ ಏನು ಹೇಳಬೇಕು, ಆಸ್ಟ್ರಿಯನ್ ಸಕ್ಸೆಷನ್ ವಾರ್ಸ್, ಆಸ್ಟ್ರಿಯಾದ ಉತ್ತರಾಧಿಕಾರತ್ವದ ಯುದ್ಧಗಳೇ ಇದಕ್ಕೆ ಪ್ರಮುಖ ಕಾರಣಗಳು. ಇವಾಗ ಅದು ಕಾರಣಗಳೇನೋ ಆಯಿತು, ಹಾಗಾದರೆ ಭಾರತದಲ್ಲಿ ಹೇಗೆ ಶುರುವಾಯಿತು, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಒಂದ್ಸತಿ ಏನಾಗುತ್ತೆ, ಈ ದಕ್ಷಿಣ ಹಿಂದೂ ಮಹಾಸಾಗರದಲ್ಲಿ ಈ ಫ್ರೆಂಚರ ಶಿಪ್ಗಳು ಹೋಗ್ತಾ ಇತ್ತು ಅಂತೆ. ಈ ಸಂದರ್ಭದಲ್ಲಿ ಒಬ್ಬನು ಬ್ರಿಟಿಷ್ ಆಫೀಸರ್, ಇಸ್ ನೇಮ್ ವಾಸ್ ಬಾರ್ನೆಟ್ ಅಂತಕ್ಕಂಥವನು. ಆ ಬಾರ್ನೆಟ್ ಅಂತಕ್ಕಂಥ ವ್ಯಕ್ತಿ ಏನು ಮಾಡ್ತಾನೆ, ಈ ಫ್ರೆಂಚರ ಶಿಪ್ಗಳನ್ನು ಕ್ಯಾಪ್ಚರ್ ಮಾಡಿ ಬಿಟ್ಟ. ಯಾರು? ಈ ಬಾರ್ನೆಟ್. ಆಗ ಫ್ರೆಂಚರ ಗವರ್ನರ್ ಆಗಿದ್ದಂಥ ಡುಪ್ಲೆಕ್ಸ್ ಒಂದು ಆಲೋಚನೆಯನ್ನು ಮಾಡ್ದ. ಏನು ಆಲೋಚನೆ ಮಾಡ್ತಾನೆ, ಅವನು ಹೇಳ್ತಾನೆ, ಹಾಗಾದರೆ ಇವನು ಹೇಗಾದರೂ ಮಾಡಿ ಬ್ರಿಟಿಷರ ಅವರಿಂದ ಹಡಗುಗಳನ್ನು ವಾಪಸ್ ತೊಗೋಬೇಕು ಅಂತೇಳಿ ತನ್ನ ಮಿತ್ರನಾಗಿರ್ತಕ್ಕಂಥ ಲಾ ಬೋರ್ಡೆನಿಸ್ ಅಂತಕ್ಕಂಥವನು. ಯಾರು ಲಾ ಬೋರ್ಡೆನಿಸ್? ದಕ್ಷಿಣ ಸಮುದ್ರದಲ್ಲಿ ಇವತ್ತಿನ ಹಿಂದೂ ಮಹಾಸಾಗರದಲ್ಲಿ ಒಂದು ಮಾರಿಷಿಯಸ್ ಅಂತಕ್ಕಂಥ ಒಂದು ದ್ವೀಪ ಬರುತ್ತೆ. ಈ ಮಾರಿಷಿಯಸ್ ಐಲ್ಯಾಂಡ್ಸ್ನಲ್ಲಿ ಒಬ್ಬ ಫ್ರೆಂಚರ ಕಂಟ್ರೋಲಲ್ಲಿತ್ತು. ಅಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ, ಇಸ್ ನೇಮ್ ವಾಸ್ ಲಾ ಬೋರ್ಡೆನಿಸ್ ಅಂತಕ್ಕಂಥವನು. ಈ ಲಾ ಬೋರ್ಡೆನಿಸ್ ಅಂತಕ್ಕಂಥ ವ್ಯಕ್ತಿಯನ್ನು ಫ್ರೆಂಚನ ಗವರ್ನರ್ ಇವನು, ಅವನಿಗೆ ಕರೆಯನ್ನು ನೀಡಿದವನು ಯಾರು? ಮಿಸ್ಟರ್ ಡುಪ್ಲೆಕ್ಸ್. ಹೇಳ್ತಾನೆ, ನೀನು ಹೇಗಾದರೂ ಮಾಡಿ ಬಂದು ನನಗೆ ಸಹಾಯವನ್ನು ಮಾಡು ಅಂತ ಹೇಳಿದಂತೆ. ಆಗ ನೋಡಿ, ಈ ಫ್ರೆಂಚರ ಲಾ ಬೋರ್ಡೆನಿಸ್ ಅಂತಕ್ಕಂಥವನು ತನ್ನ ಹಡಗುಗಳ ಸಮೇತ ದಕ್ಷಿಣ ಭಾರತದ ಕಡೆಗೆ ಬರ್ತಾನೆ. ಅವನು ಬಂದು ಈ ಬಾರ್ನೆಟ್ಟನ್ನು ಸೋಲಿಸಿ, ಸೊ ಲಾ ಬೋರ್ಡೆನಿಸ್ ಅಂತಕ್ಕಂಥ ವ್ಯಕ್ತಿ ಈ ಬಾರ್ನೆಟ್ನನ್ನು ಸೋಲಿಸಿ ಹಡಗುಗಳನ್ನು ವಶಪಡಿಸಿಕೊಂಡ. ಆಗ ಬ್ರಿಟಿಷ್ ಹೇಳ್ತಾರಂತೆ ಲಾ ಬೋರ್ಡೆನಿಸ್ಸಿಗೆ, ಹಡಗುಗಳನ್ನು ವಶಪಡಿಸಿಕೊಂಡಿದ್ದಷ್ಟೇ ಅಲ್ಲದೆ ಅವನು ಬಂದು ಬ್ರಿಟಿಷವರ ಪ್ರಮುಖ ವ್ಯಾಪಾರ ಕೇಂದ್ರವಾಗಿದ್ದ ಮಡ್ರಾಸ್ ಅಂತಕ್ಕಂಥ ನಗರವನ್ನು ಕೂಡ ವಶಪಡಿಸಿಕೊಂಡು, ಆಲ್ಸೋ ಕ್ಯಾಪ್ಚರ್ಡ್ ದ ಬ್ರಿಟಿಷ್ ಟ್ರೇಡ್ ಸೆಂಟರ್ ಮಡ್ರಾಸ್. ಆಗ ನೋಡಿ ಭಾಳ ಸಮಸ್ಯೆ ಆಯಿತು. ಆಗ ಬ್ರಿಟಿಷ್ ಏನು ಮಾಡ್ತಾರೆ, ಅವನ ಜೊತೆ ಒಂದು ಒಪ್ಪಂದವನ್ನು ಮಾಡಿಕೊಂಡ್ರು. ಹೇಳ್ತಾರಂತೆ, ನಾವು ನಿನಗೆ 40,000 ಪೌಂಡ್ಗಳನ್ನು ಕೊಡ್ತೇವೆ, ನೀನು ಅದನ್ನು ತೊಗೊಂಡು ಮಡ್ರಾಸನ್ನು ವಾಪಸ್ ಕೊಡು ಅಂತ ಹೇಳಲಾಯಿತು. 40,000 ಪೌಂಡ್ಗಳಿಗೆ ಈ ಮಡ್ರಾಸನ್ನು ಮರಳಿ ನೀಡಿ ಈ ಲಾ ಬೋರ್ಡೆನಿಸ್ ಹೋಗಿಬಿಡ್ತಾನೆ.
ಲಾರ್ಡ್ ಬೋರ್ಡನಿಸ್ ಹೊರಟೋಗ್ಬಿಡ್ತಾನೆ. ಅವನು ಹೋದ ನಂತರ ಏನಾಗುತ್ತೆ ಮಿತ್ರರೇ, ನಾವಿಲ್ಲೊಂದು ಸ್ವಲ್ಪ ಆಲೋಚನೆ ಮಾಡಿ, ಅವನೇನೋ 40,000 ಪೌಂಡ್ ತೊಗೊಂಡು ಹೊರಟೋಗ್ಬಿಟ್ಟ. ಆಗ ಡುಪ್ಲೆಕ್ಸ್ ಹೇಳ್ತಾನಂತೆ, ನನಗೂ ಇದಕ್ಕೂ ಸಂಬಂಧವೇ ಇಲ್ಲ, ನನಗೂ ಇದಕ್ಕೂ ಸಂಬಂಧವೇ ಇಲ್ಲ, ನಾವು ಏನು ಮಡ್ರಾಸ್ ಏನಿದೆ ಅದು ನಮ್ಮ ಹಿಡಿತದಲ್ಲಿದೆ, ಅದನ್ನು ಕೊಡುವ ಉದ್ದೇಶವೇ, ವಾಪಸ್ ಕೊಡುವ ಮಾತೇ ಇಲ್ಲ ಅಂತ ಹೇಳ್ಬಿಟ್ನಂತೆ. ಆಗ ನೋಡಿ ಒಂದು ಯುದ್ಧ ಶುರುವಾಗತ್ತೆ. ಆಗ ಬ್ರಿಟಿಷರ ರಾಬರ್ಟ್ ಕ್ಲೈವ್ನ ಕಡೆಯವರು ಹೇಳ್ತಾರೆ, ಹೇಗಾದರೂ ಮಾಡಿ ಇದನ್ನು ಮಡ್ರಾಸನ್ನು ತೆಗೆದುಕೊಳ್ಬೇಕು. ಆಗ 1746 ಸಂದರ್ಭದಲ್ಲಿ ಇನ್ 746ನ ಟೈಮಲ್ಲಿ ಒಂದು ಯುದ್ಧ ನಡೆಯುತ್ತೆ. ಅದೇ ಬ್ಯಾಟಲ್ ಆಫ್ ಅಡಿಯಾರ್ ಅಂತ ಮಿತ್ರರೇ. ಇದು ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ಯುದ್ಧ, ಬ್ಯಾಟಲ್ ಆಫ್ ಅಡಿಯಾರ್. ಈ ಬ್ಯಾಟಲ್ ಆಫ್ ಅಡಿಯಾರ್ ಏನಿದೆ, ಇದು ಇವತ್ತಿನ ತಮಿಳುನಾಡಿನ ಮಡ್ರಾಸ್ನ ಬಳಿ ನಡೆಯುತ್ತೆ, ಬ್ಯಾಟಲ್ ಆಫ್ ಅಡಿಯಾರ್ ಅಂತ. ಅಥವಾ ಇದನ್ನು ಸ್ಯಾಂಟ್ ಥೋಮ್ ಕದನ ಅಂತ ಕರೀತಾರೆ ಮಿತ್ರರೇ, ಸ್ಯಾಂಟ್ ಥೋಮ್ ಕದನ. ಮೊನ್ನೆ CT ಎಕ್ಸಾಮಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿತ್ತು, ಬ್ಯಾಟಲ್ ಆಫ್ ಅಡಿಯಾರ್ ಮತ್ತು ಸ್ಯಾಂಟ್ ಥೋಮ್ ಕದನ. ಇಲ್ಲಿ ಅದು ಅಡಿಯಾರ್ ಅಂತಕ್ಕಂಥ ನದಿ ಮತ್ತು ಪ್ರದೇಶ ಅಥವಾ ಸ್ಯಾಂಟ್ ಥೋಮ್ ಕೋಟೆಯ ಬಳಿ ನಡೀತಕ್ಕಂಥದ್ದು. ಇಲ್ಲಿ ಇಬ್ಬರು ಭಾಗವಹಿಸ್ತಾರೆ. ಯಾರ್ಯಾರು ಭಾಗವಹಿಸ್ತಾರೆ? ಮೊದಲನೇದು, ಇಲ್ಲಿ ಒಂದು ಕಡೆ ಡುಪ್ಲೆಕ್ಸ್ ಇರ್ತಾನೆ. ಆ ಡುಪ್ಲೆಕ್ಸ್ನ ವಿರುದ್ಧ ಬ್ರಿಟಿಷ್ನ ಕಡೆಯವನಾಗಿರ್ತಕ್ಕಂಥ ಅನ್ವರುದ್ದೀನ್ ಬರ್ತಾನೆ ಯುದ್ಧಕ್ಕೆ. ಇಲ್ಲಿ ನೋಡಿ, ಇಬ್ಬರ ಮಧ್ಯೆ ಒಂದು ಪ್ರಮುಖವಾದ ಬ್ಯಾಟಲ್ ನಡೆಯುತ್ತೆ, ಡುಪ್ಲೆಕ್ಸ್ ಮತ್ತು ಅನ್ವರುದ್ದೀನನ ನಡುವೆ. ಈ ಅನ್ವರುದ್ದೀನನ ನಡುವೆ ನಡೆದಂಥ ಯುದ್ಧದಲ್ಲಿ ಇಲ್ಲಿ ಡುಪ್ಲೆಕ್ಸ್ ಏನು ಮಾಡ್ತಾನೆ, ಅನ್ವರುದ್ದೀನನ್ನು ಸೋಲಿಸಿದ. ಈ ಡಿಫೀಟೆಡ್ ದ ಅನ್ವರುದ್ದೀನನ್ನು ಸೋಲಿಸಿ ಮಡ್ರಾಸನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡ. ಕೊನೆಗೆ ಇಲ್ಲಿ ಬ್ರಿಟಿಷರಿಗೆ ಮತ್ತೊಮ್ಮೆ ಮುಖಭಂಗವಾಯಿತು, ಸೋಲು ಅನುಭವಿಸಿದರು. ಅದೇ ಸಂದರ್ಭದಲ್ಲಿ ಏನಾಗುತ್ತೆ, 1748ರಲ್ಲಿ ಮಿತ್ರರೇ ಗಮನ ಇಟ್ಟು ಕೇಳಿಸ್ಕೊಳ್ಳಿ, 1748ರ ಟೈಮ್ನಲ್ಲಿ ಯುರೋಪ್ನಲ್ಲಿ ಒಂದು ಟ್ರೀಟಿ ಆಗುತ್ತೆ. ಅದನ್ನೇ ಎಕ್ಸ್ ಲಾ ಚಾಪೆಲ್ ಅಂತ ಕರೀತಾರೆ. ಏನಂತ ಕರೀತಾರೆ? ಎಕ್ಸ್ ಲಾ ಚಾಪೆಲ್. ಏನಿದು ಎಕ್ಸ್ ಲಾ ಚಾಪೆಲ್ ಅಂದರೆ, ಇದು ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ಟ್ರೀಟಿ, ಎಕ್ಸ್ ಲಾ ಚಾಪೆಲ್. ಎಕ್ಸ್ ಲಾ ಚಾಪೆಲ್ ನೋಡಿ ಮಿತ್ರರೇ, ಈ ಎಕ್ಸ್ ಲಾ ಚಾಪೆಲ್ ಅಂತಕ್ಕಂಥ ಒಂದು ಟ್ರೀಟಿ ಹೇಗೆ ನಡೆಯುತ್ತೆ, ಯಾರ ಮಧ್ಯೆ ನಡೆಯುತ್ತೆ ನೋಡಿ. ಎಕ್ಸ್ ಲಾ ಚಾಪೆಲ್ ಆಗ್ತಕ್ಕಂಥದ್ದು ಟ್ರೀಟಿ ಎಲ್ಲಾಗುತ್ತೆ, ಯುರೋಪ್ನಲ್ಲಿ ನಡೆಯುತ್ತೆ. ಯಾಕೆ ನಡೆಯುತ್ತೆ? ಅದಕ್ಕೊಂದು ಪ್ರಮುಖವಾದ ಕಾರಣವಿತ್ತು. ದೇರ್ ವಾಸ್ ಅ ಇಶ್ಯೂ ಕಾಲ್ಡ್ ಆಸ್ಟ್ರಿಯನ್ ವಾರ್ಸ್ ಅಂತ ಹೇಳಿದೆ ನಿಮಗೆ. ಆ್ಯಕ್ಚುಲಿ ಐ ಹ್ಯಾವ್ ಬಿಗ್ಯಾನ್ ದ ಫಸ್ಟ್ ಕರ್ನಾಟಿಕ್ ವಾರ್ ವಿತ್ ದ ರೀಸನ್ ಆಫ್ ಆಸ್ಟ್ರಿಯನ್ ಸಕ್ಸೆಷನ್ ವಾರ್ಸ್. ಬಿಕಾಸ್ ಆಫ್ ದಟ್ ರೀಸನ್ ದ ಎಕ್ಸ್ ಲಾ ಚಾಪೆಲ್ ಟ್ರೀಟಿ ವಾಸ್ ಹೆಲ್ಡ್. ಡ್ಯೂ ಟು ದ ಟ್ರೀಟಿ, ಫಸ್ಟ್ ಆ ಟ್ರೀಟಿ ಹೇಳುತ್ತೆ ದ ಆಸ್ಟ್ರಿಯನ್ ಸಕ್ಸೆಷನ್ ವಾರ್ಸನ್ನು ಅಂತ್ಯಗೊಳಿಸಬೇಕು ಅಂತ ಹೇಳುತ್ತೆ. ಅಲ್ಲಿ ಆಸ್ಟ್ರಿಯನ್ ಸಕ್ಸೆಷನ್ ವಾರ್ಸ್ನ ಎಂಡ್ ಮಾಡಲಾಯಿತು. ಇಟ್ ಆಲ್ಸೋ ಕಾಸ್ ಫಾರ್ ದ ಎಂಡ್ ಆಫ್ ದ ವಾರ್ ಬಿಟ್ವೀನ್ ಫ್ರೆಂಚ್ ಆ್ಯಂಡ್ ಬ್ರಿಟಿಷ್. ಇದು ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ನಡೀತದಂಥ ಕಿತ್ತಾಟಗಳು ಯುರೋಪ್ನಲ್ಲಿ ಅಂತ್ಯಗೊಳ್ತು. ಇದಾದ ನಂತರ ಎರಡನೇದು ಹೇಳ್ತಾರೆ, ಭಾರತದಲ್ಲಿ ನಡೀತಕ್ಕಂಥ ಫಸ್ಟ್ ಕರ್ನಾಟಿಕ್ ವಾರನ್ನು ಕೂಡ ಅಂತ್ಯಗೊಳಿಸಬೇಕು. ಸೊ ಅಕಾರ್ಡಿಂಗ್ ಟು ದ ಟ್ರೀಟಿ ಆಫ್ ಎಕ್ಸ್ ಲಾ ಚಾಪೆಲ್, ದ ಫಸ್ಟ್ ಕರ್ನಾಟಿಕ್ ವಾರ್ ವಾಸ್ ಆಲ್ಸೋ ಎಂಡೆಡ್. ಅದು ಕೂಡ ಭಾರತದಲ್ಲಿ ಮುಗ್ದೋಯ್ತು. ನೆಕ್ಸ್ಟ್ ಮೂರನೇದು ಹೇಳ್ತಾರೆ, ಯಾವ ರೀಸನನ್ನು ವಶಪಡಿಸಿಕೊಂಡಿದ್ದೀರೋ ಅದನ್ನು ವಾಪಸ್ ಕೊಡಬೇಕು. ಎಷ್ಟು ರಿಟರ್ನ್ ದ ಆಕ್ಯುಪೈಡ್ ಟೆರಿಟರೀಸ್ ಅಂತ. ಸೊ ಅಕಾರ್ಡಿಂಗ್ ಟು ದಟ್ ಏನಾಗುತ್ತೆ, ಈ ಮಡ್ರಾಸ್ ಅಂತಕ್ಕಂಥ ಒಂದು ಪ್ರದೇಶ ಏನಿದೆ ಅದನ್ನು ಫ್ರೆಂಚ್ ಹ್ಯಾಸ್ ಟು ರಿಟರ್ನ್ ಟು ದ ಬ್ರಿಟಿಷ್. ಈ ಮಡ್ರಾಸನ್ನು ಬ್ರಿಟಿಷರಿಗೆ ಕೊಡಬೇಕು ಅಂತ ಮಾತುಕತೆ ಆಯಿತು. ಇದು ಭಾರತದಲ್ಲಿ. ಅದೇ ಥರ ಅಮೇರಿಕದಲ್ಲಿ ಲೂಯಿಸ್ಬರ್ಗ್ ಅಂತಕ್ಕಂಥ ಒಂದು ಪ್ರದೇಶವಿತ್ತು ಮಿತ್ರರೇ. ಯಾವುದು? ಲೂಯಿಸ್ಬರ್ಗ್. ಆ ಲೂಯಿಸ್ಬರ್ಗ್ ಏನಿದೆ ಅದನ್ನು ಫ್ರೆಂಚ್ಗೆ ವಾಪಸ್ ಕೊಡಬೇಕು ಅಂತಕ್ಕಂಥ ಒಂದು ಡಿಸ್ಕಷನ್ ಆಯಿತು. ಸೊ ದೆ ಡಿಸೈಡೆಡ್ ಟು ಗಿವ್ ಟು ಫ್ರೆಂಚರಿಗೆ ಕೊಡಬೇಕು ಅಂತ ಡಿಸೈಡ್ ಆಯಿತು. ಹಾಗಾಗಿ ಇಲ್ಲಿ ಏನಾಗುತ್ತೆ, ವಾಟ್ ವಾಸ್ ದ ಎಂಡ್ ರಿಸಲ್ಟ್ ಆಫ್ ದ ಎಕ್ಸ್ ಲಾ ಟ್ರೀಟಿ ಅಂದರೆ, ಆಸ್ಟ್ರಿಯನ್ ಸಕ್ಸೆಷನ್ ವಾರ್ ಎಂಡ್ ಆಯಿತಾ, ಭಾರತದಲ್ಲಿ ಕರ್ನಾಟಿಕ್ ವಾರ್ಸ್ ಎಂಡ್ ಆಯಿತಾ, ಅಷ್ಟೇ ಆಗದೆ ಮಡ್ರಾಸ್ ವಾಪಸ್ ಬ್ರಿಟಿಷರಿಗೆ ಕೊಡ್ತಾರಾ, ಮತ್ತು ಅಮೆರಿಕದಲ್ಲಿ ಫ್ರೆಂಚರ ಬೇಸ್ ಆಗಿರ್ತಕ್ಕಂಥ ಲೂಯಿಸ್ಬರ್ಗನ್ನು ಬ್ರಿಟಿಷ್ ಕ್ಯಾಪ್ಚರ್ ಮಾಡಿರ್ತಾರೆ, ಅದನ್ನು ಅವರಿಗೆ ವಾಪಸ್ ಕೊಡ್ತಾರೆ. ಹೀಗೆ ಭಾರತದಲ್ಲಿ ಫಸ್ಟ್ ಕರ್ನಾಟಿಕ್ ವಾರ್ ಅಂತಕ್ಕಂಥ ಎಂಡ್ ಆಯಿತು ಮಿತ್ರರೇ. ಹಾಗಾದರೆ ಫಸ್ಟ್ ಕರ್ನಾಟಿಕ್ ವಾರ್ ಸ್ಟಾರ್ಟ್ ಆಗಿದ್ದ ರೀಸನ್ ಏನು? ಆಸ್ಟ್ರಿಯನ್ ಸಕ್ಸೆಷನ್ ವಾರ್ಸ್. ಅದಾದ ನಂತರ ನಡೆದಕ್ಕಂಥದ್ದು ಯಾವುದು? ಪ್ರಮುಖವಾಗಿ ಬ್ಯಾಟಲ್ ಆಫ್ ಅಡಿಯಾರ್. ಅದರಲ್ಲಿ ಅನ್ವರುದ್ದೀನನ್ನು ಸೋಲಿಸ್ತಾರೆ ಡುಪ್ಲೆಕ್ಸ್ ಕಡೆಯವರು. ಕೊನೆಗೆ ಮಡ್ರಾಸನ್ನು ಕ್ಯಾಪ್ಚರ್ ಮಾಡಿರ್ತಾರೆ. ಕೊನೆಗೆ ಎಕ್ಸ್ ಲಾ ಚಾಪೆಲ್ನ ಒಪ್ಪಂದದ ಮುಖಾಂತರ ಮೊದಲನೇ ಕರ್ನಾಟಕ ಯುದ್ಧ ಅಂತ್ಯಗೊಳ್ತು ಮಿತ್ರರೇ. ಹಾಗಾಗಿ ನೆಕ್ಸ್ಟ್ ಎರಡನೇ ಕರ್ನಾಟಿಕ್ ವಾರ್ ಕಡೆ ಬರೋಣ. ದ ಸೆಕೆಂಡ್ ಕರ್ನಾಟಿಕ್ ವಾರ್ ಹೇಗೆ ಶುರುವಾಯಿತು ಅಂತ ನೋಡ್ತಾನೆ. ಇಲ್ಲಿ ಸೆಕೆಂಡ್ ಕರ್ನಾಟಿಕ್ ವಾರ್ ಏನಿದೆ ಅದು 1749ರಿಂದ 54ರ ನಡುವೆ ನಡೆಯುತ್ತೆ. ಹಾಗಾದರೆ ವಾಟ್ ವಾಸ್ ದ ರೀಸನ್ ಆಫ್ ದ ಸೆಕೆಂಡ್ ಕರ್ನಾಟಿಕ್ ವಾರ್ ಅಂತ ಮಿತ್ರರೇ ನೋಡಿ, ದ ವಾರ್ಸ್ ಆಫ್ ಸಕ್ಸೆಷನ್ ಅಂತಾರೆ. ಅಂದರೆ ಉತ್ತರಾಧಿಕಾರಕ್ಕಾಗಿ ನಡೆದ ಯುದ್ಧ, ಉತ್ತರಾಧಿಕಾರಕ್ಕಾಗಿ
ಉತ್ತರಾಧಿಕಾರಕ್ಕಾಗಿ ನಡೆದ ಯುದ್ಧ ಅಂತ ಹೇಳ್ತಾರೆ ಮಿತ್ರರೇ. ಉತ್ತರಾಧಿಕಾರಕ್ಕಾಗಿ ನಡೆದ ಯುದ್ಧ. ಎಲ್ಲಿ 2 ಮನೆತನಗಳು ಕಿತ್ತಾಡ್ತವೆ. ಒಂದು ಕಡೆ ಅರ್ಕಾಟ್ನ ನವಾಬರಾದರೆ ಇನ್ನೊಂದು ಕಡೆ ಹೈದರಾಬಾದಿನ ನಿಜಾಮರು. ಇವರಿಬ್ಬರ ನಡುವೆ ನಡೀತಕ್ಕಂಥ ಯುದ್ಧಗಳೇ 2ನೇ ಕರ್ನಾಟಕ ಯುದ್ಧಕ್ಕೆ ಕಾರಣ. ಹಾಗಾದರೆ ತಡ ಮಾಡೋದು ಬೇಡ, ಯುದ್ಧವನ್ನು ಪ್ರಾರಂಭ ಮಾಡೇ ಬಿಡೋಣ. 1749 ಸಂದರ್ಭದಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಬ್ಯಾಟಲ್ ನಡೆಯುತ್ತೆ. ಅದೇ ಬ್ಯಾಟಲ್ ಆಫ್ ಅಂಬೂರ್ ಅಂತ ಮಿತ್ರರು. ಯಾವುದೇಳಿ? ಬ್ಯಾಟಲ್ ಆಫ್ ಅಂಬೂರ್. ಈ ಬ್ಯಾಟಲ್ ಆಫ್ ಅಂಬೂರ್ ಇಬ್ಬರ ಮಧ್ಯೆ ನಡೆಯುತ್ತೆ. ಒಂದು ಕಡೆ ಡುಪ್ಲೆಕ್ಸ್ ಅಂತಕ್ಕಂಥ ವ್ಯಕ್ತಿ ಇರ್ತಾನೆ, ಇನ್ನೊಂದು ಕಡೆ ಡುಪ್ಲೆಕ್ಸ್ ಅವರು ಫ್ರೆಂಚ್ ಕಡೆಯವನು. ಅವನ ಅಪೋಸಿಟ್ ಇರ್ತಕ್ಕಂಥವರು ಬ್ರಿಟಿಷನ ಗವರ್ನರ್ ಆಗಿದ್ದಂಥ ಅಥವಾ ಬ್ರಿಟಿಷನ ಪ್ರಮುಖ ವ್ಯಕ್ತಿ ರಾಬರ್ಟ್ ಕ್ಲೈವ್ ಅಂತಕ್ಕಂಥವನು ಬ್ರಿಟಿಷ್ ಕಡೆ. ಮತ್ತು ಫ್ರೆಂಚರ ಕಡೆ ಮತ್ತೊಬ್ಬ ವ್ಯಕ್ತಿ ಚಾಂದ್ ಸಾಹೇಬ್ ಅಂತ ಇರ್ತಾನೆ. ಚಾಂದ್ ಸಾಹೇಬ್ ಇವನು ಅರ್ಕಾಟ್ನ ಕಡೆಯವನು. ಅವನ ಆಪೋಸಿಟ್ ಯಾರಿರ್ತಾರೆ ಅಂತ ಹೇಳಿದ್ರೆ ಅನ್ವರುದ್ದೀನ್ ಅಂತಕ್ಕಂಥ ವ್ಯಕ್ತಿ ಇರ್ತಾನೆ. ಅನ್ವರುದ್ದೀನ್. ನೆಕ್ಸ್ಟ್ ಚಾಂದ್ ಸಾಹೇಬ್ ಮತ್ತಾದ ನಂತರ ಡುಪ್ಲೆಕ್ಸ್ ಕಡೆ ಮುಜಾಫರ್ ಜಂಗ್ ಅಂತಕ್ಕಂಥ ಹೈದರಾಬಾದಿನ ನಿಜಾಮನ ಕಡೆಯವನು. ಮತ್ತು ಅವನ ಆಪೋಸಿಟ್ ಇರ್ತಕ್ಕಂಥ ನಾಸಿರ್ ಜಂಗ್. ಹೀಗೆ ಯುದ್ಧ ಪ್ರಾರಂಭವಾಗುತ್ತೆ ಮಿತ್ರರೇ. ನೋಡಿ ಇಲ್ಲಿ ಏನಾಗುತ್ತೆ ಅನ್ನೋ ಸ್ವಲ್ಪ ಅಬ್ಸರ್ವ್ ಮಾಡಬೇಕು ನೀವು. ಇಲ್ಲಿ ಡುಪ್ಲೆಕ್ಸ್ ಮತ್ತು ರಾಬರ್ಟ್ ಕ್ಲೈವ್ನ ನಡುವೆ ಯುದ್ಧ ಶುರುವಾಯಿತು. ಅಂದರೆ ಚಾಂದ್ ಸಾಹೇಬ ಮತ್ತು ಅನ್ವರುದ್ದೀನ್ ಮತ್ತು ಮುಜಾಫರ್ ಜಂಗ್ ಮತ್ತು ನಾಸಿರ್ ಜಂಗರ ನಡುವೆ ಒಂದು ಉತ್ತರಾಧಿಕಾರಕ್ಕೆ ವಾರ್ಸ್ ಆಫ್ ಸಕ್ಸೆಷನ್ ಪ್ರಾರಂಭವಾಯಿತು. ಇನ್ ದ ಬ್ಯಾಟಲ್ ಇನ್ 1749 ಚಾಂದ್ ಸಾಹೇಬ ಡಿಫೀಟೆಡ್ ಆ್ಯಂಡ್ ಕಿಲ್ಡ್ ಅನ್ವರುದ್ದೀನನ್ನು ಕೊಲೆ ಮಾಡಿಸ್ತಾನೆ. ಆ್ಯಂಡ್ ಆಲ್ಸೋ ನಾಸಿರ್ ಜಂಗ್ ವಾಸ್ ಆಲ್ಸೋ ಡೈಡ್. ಇವನು ಕೂಡ ತೀರ್ಕೊಂಡ ನಾಸಿರ್ ಜಂಗ್. ಆಗ ಉಳಿದವ್ರು ಯಾರು ಮಿತ್ರರೇ? ಒಂದು ಚಾಂದ್ ಸಾಹೇಬ, ಇನ್ನೊಬ್ಬ ಮುಜಾಫರ್ ಜಂಗ್ ಅಂತಕ್ಕಂಥ ವ್ಯಕ್ತಿ. ಇವರಿಬ್ಬರು ವಿತ್ ದ ಹೆಲ್ಪ್ ಆಫ್ ದ ಡುಪ್ಲೆಕ್ಸ್ ಚಾಂದ್ ಸಾಹೇಬ ಬಿಕಮ್ ದ ನವಾಬ್ ಆಫ್ ಅರ್ಕಾಟ್. ಅವನು ಅರ್ಕಾಟಿನ ನವಾಬನಾಗ್ತಾನೆ. ಮತ್ತು ಈ ಮುಜಾಫರ್ ಜಂಗ್ ಅಂತಕ್ಕಂಥವನು ವಿತ್ ದ ಹೆಲ್ಪ್ ಆಫ್ ಡುಪ್ಲೆಕ್ಸ್ ಬಿಕಮ್ ದ ನಿಜಾಮ್ ಆಫ್ ಹೈದರಾಬಾದಿನ ನಿಜಾಮನಾಗ್ತಾನೆ ಮಿತ್ರರೇ. ಆದರೆ ಸಮಯ ಹೀಗೆ ಇರೋದಿಲ್ಲ ನೋಡಿ, ಹೇಗೆ ಬೇಕಾದರೂ ಬದಲಾಗುತ್ತೆ. ಸೋತಂಥ ರಾಬರ್ಟ್ ಕ್ಲೈವನ್ಗೆ ಅನ್ನಿಸ್ತು ಇದಕ್ಕೆ ಹೇಗಾದರೂ ಮಾಡಿ ಸೇರು ತೀರಿಸ್ಕೋಬೇಕು ಅಂತ. ಅಷ್ಟೊತ್ತಿಗೆ ಈ ಮುಜಾಫರ್ ಜಂಗ್ ಮತ್ತು ಅವನ ಇನ್ನೊಬ್ಬ ಚಿಕ್ಕಪ್ಪನಾಗಿರ್ತಕ್ಕಂಥ ಸಲಾಬತ್ತನಿಗೂ ಅರಮನೆಯಲ್ಲಿ ಕಲಹಗಳು ನಡೆದವು. ದೆರ್ ವಾಸ್ ಸಮ್ ಕ್ಲಾಶಸ್ ಬಿಟ್ವೀನ್ ಸಲಾಬತ್ ಜಂಗ್ ಆ್ಯಂಡ್ ಮುಜಾಫರ್ ಜಂಗ್. ಇನ್ ದಟ್ ಮುಜಾಫರ್ ಜಂಗ್ ವಾಸ್ ಕಿಲ್ಡ್. ಅದರಲ್ಲಿ ಮುಜಾಫರ್ ಜಂಗ್ ತೀರ್ಕೊಳ್ತಾನೆ. ಆಗ ಉಳಿದವನೇ ಸಲಾಬತ್ ಜಂಗ್. ಸೊ ಸಲಾಬತ್ ಜಂಗ್ ಬಿಕಮ್ಸ್ ದ ನೀವ್ ನಿಜಾಮ್ ಆಫ್ ಹೈದರಾಬಾದ್. ಹಾಗಾಗಿ ಸಲಾಬತ್ ಜಂಗ್ ಹೊಸ ನಿಜಾಮನಾಗಿ ಆಯ್ಕೆ ಆಗ್ತಾನೆ ಮಿತ್ರರೇ. ನೆಕ್ಸ್ಟು ಕೊನೆಗೆ ಚಾಂದ್ ಸಾಹೇಬ ಅರ್ಕಾಟ್ನ ನವಾಬನಾಗಿ, ಸಲಾಬತ್ ಜಂಗ್ ಹೈದರಾಬಾದಿನ ನಿಜಾಮನಾಗಿ ಆಯ್ಕೆಯಾದ ಮಿತ್ರರೇ. ಮುಂದಿನ ಕತೆ ಕೇಳಿಸ್ಕೊಳ್ಳಿ. 1753 ಸಂದರ್ಭ. ಎಷ್ಟು ಹೇಳಿ? 1753 ಟೈಮ್. ಅಲ್ಲೊಂದು ಘಟನೆ ನಡೆಯುತ್ತೆ. ಏನು ಘಟನೆ ಗೊತ್ತಾ? ಒಂದು ಸತಿ ಈ ಅನ್ವರುದ್ದೀನ್ ಅಂತ ಏನಿದ್ದ, ಈ ಅನ್ವರುದ್ದೀನಿಗೆ ಒಬ್ಬ ಮಗನಿದ್ದ. ಅವನ ಹೆಸರು ಮೊಹಮ್ಮದ್ ಅಲಿ ಅಂತಕ್ಕಂಥವನು. ಹೆಸರೇನು ಹೇಳಿ? ಮೊಹಮ್ಮದ್ ಅಲಿ. ಈ ಮೊಹಮ್ಮದ್ ಅಲಿ ಒಂದು ಏನು ಮಾಡ್ತಾನೆ, ಈ ತಿರುಚನಾಪಲ್ಲಿ ಅಂತಕ್ಕಂಥ ಒಂದು ಸ್ಥಳ ಮಿತ್ರರೇ, ತಿರುಚನಾಪಲ್ಲಿ. ಈ ತಿರುಚನಾಪಲ್ಲಿಯಲ್ಲಿ ಏನು ಹೇಳಿ? ತಿರುಚನಾಪಲ್ಲಿಯಲ್ಲಿ ಇರ್ತಾನೆ ಒಂದು ಕಡೆ ಕೋಟೆ ಒಳಗೆ. ಇದನ್ನು ಗೊತ್ತಿದ್ದಂಥ ಚಾಂದ್ ಸಾಹೇಬ್ ಇವನ ಮೇಲೆ ಅಟ್ಯಾಕನ್ನು ಮಾಡಿದ. ಯಾರ ಮೇಲೆ? ಚಾಂದ್ ಸಾಹೇಬ್ ಅಟ್ಯಾಕ್ ಕೊಡೋ ಅಂದ ತಿರುಚನಾಪಲ್ಲಿಯ ಕೋಟೆಗಳ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆಗ ಈ ವಿಚಾರ ಗೊತ್ತಂತ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ, ಈ ಮೊಹಮ್ಮದ್ ಅಲಿಗೆ ಹೇಳ್ತಾನೆ, ನಿನ್ನ ಸೈನ್ಯವನ್ನು ಇಲ್ಲಿನಿಂದ ನೀನು ಹೇಗಾದರೂ ಮಾಡಿ ಕಳಿಸ್ಕೊಡು, ಬೇರೆ ಕಡೆ ಕಳಿಸ್ಕೊಡು. ಎಲ್ಲಿಗೆ ಕಳಿಸ್ಕೊಡ್ಬೇಕು? ಈ ಚಾಂದ್ ಸಾಹೇಬನ ಅರ್ಕಾಟ್ನ ಪ್ರದೇಶಗಳನ್ನು ಆಕ್ಯುಪೈ ಮಾಡಲಿಕ್ಕೆ ಕಳಿಸ್ಕೊಡು ಅಂತ ಹೇಳ್ತಾನೆ ಮಿತ್ರ. ಯಾರು? ರಾಬರ್ಟ್ ಕ್ಲೈವ್. ಹಾಗಾಗಿ ಈ ವಿಚಾರ ಈ ಸೈನ್ಯ ಅರ್ಕಾಟ್ ಕಡೆ ಹೊರಡುತ್ತೆ. ಇದು ಗೊತ್ತಾದಂಥ ಚಾಂದ್ ಸಾಹೇಬ್ ತಿರುಚನಾಪಲ್ಲಿಗೆ ಬಂದವನು, ಎಲ್ಲಿ ಇವನನ್ನು ಮೊಹಮ್ಮದ್ ಅಲಿಯನ್ನು ಕೊಲ್ಲಬೇಕು ಅಂತ ಬಂದವನು, ಎಲ್ಲಿ ಮತ್ತೆ ಅರ್ಕಾಟನ್ನು ಬ್ರಿಟಿಷರೆಲ್ಲ ವಶಪಡಿಸ್ಕೊಳ್ತಾರೋ ಅಂತ ಹೆದರಿ ವಾಪಸ್ ಅರ್ಕಾಟಿನ ಕಡೆಗೆ ಹೊರಟ. ಆ ಮಾರ್ಗ ಮಧ್ಯದಲ್ಲಿ ಬ್ರಿಟಿಷರೆಲ್ಲ ಸೇರಿ ಚಾಂದ್ ಸಾಹೇಬನನ್ನು ಕೊಲೆ ಮಾಡಿದರು 1753. ಸೊ ಚಾಂದ್ ಸಾಹೇಬ್ ವಾಸ್ ಆಲ್ಸೋ ಡೈಡ್ ಇನ್ ದ ಬ್ಯಾಟಲ್. ಅವನು ಕೂಡ ಯುದ್ಧದಲ್ಲಿ ತೀರ್ಕೊಂಡ. ಕೊನೆಗೆ ಮೊಹಮ್ಮದ್ ಅಲಿ ವಿತ್ ದ ಹೆಲ್ಪ್ ಆಫ್ ದ ಬ್ರಿಟಿಷ್ ಬಿಕಮ್ ದ ನವಾಬ್ ಆಫ್ ಅರ್ಕಾಟ್. ಕೊನೆಗೆ ಬ್ರಿಟಿಷರ ಸಹಾಯದಿಂದ ಇವನು ಹೊಸ ನವಾಬನಾಗಿ ಆಯ್ಕೆ ಆಗ್ತಾನೆ ಮಿತ್ರರೇ. ಮುಂದೆ ಕತೆ ಕೇಳಿ ಏನಾಗುತ್ತೆ ಅಂತ. ಭಾಳ ಚೆನ್ನಾಗಿದೆ. ಇಲ್ಲೇನಾಗುತ್ತೆ, ಇಲ್ಲಿ ಒಂದು ಕಡೆ ನವಾಬನಲ್ಲಿ ಬ್ರಿಟಿಷರ ಕಡೆಯವನಿದ್ದರೆ, ಆ ಕಡೆ ನಿಜಾಮರ ಕಡೆ ಫ್ರೆಂಚ್ ಕಡೆಯವರಿದ್ದರು. ನಿಜಾಮರ ಕಡೆ ಫ್ರೆಂಚ್ ಇದ್ದರು, ನವಾಬನ ಕಡೆ ಈ ಬ್ರಿಟಿಷ್ ಕಡೆಯವರಿದ್ದರು.
ಅಷ್ಟೊತ್ತಿಗೆ ಏನಾಯಿತು, ಈ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಅಂತಕ್ಕಂಥ ಕಂಪನಿ, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ವಾಸ್ ಕಂಪ್ಲೀಟ್ಲಿ ಅಂಡರ್ ಇನ್ ಲಾಸ್, ಇದು ನಷ್ಟಕ್ಕೆ ಒಳಗಾಗ್ಬಿಟ್ಟಿತ್ತು ಮಿತ್ರರೇ. ಆಗ ಫ್ರೆಂಚ್ ಗೌರ್ಮೆಂಟ್ ಪತ್ರ ಬರೆಯುತ್ತೆ, ಯಾರಿಗೆ, ಮಿಸ್ಟರ್ ಡುಪ್ಲೆಕ್ಸ್ಗೆ ಹೇಳುತ್ತೆ, ನೀನು ಭಾರತದಲ್ಲಿರುವ ಅವಶ್ಯಕತೆ ಇಲ್ಲ, ನೀನು ವಾಪಸ್ ಬಾ ಅಂತ ಹೇಳುತ್ತೆ. ಆಗ ಅವನು ಹೇಳ್ತಾನಂತೆ, ದಯವಿಟ್ಟು ನನಗೆ ಅವಕಾಶ ಮಾಡಿಕೊಡಿ, ಇನ್ನೊಂದು ಸ್ವಲ್ಪ ಸಮಯ ನಾನು ಭಾರತದಲ್ಲಿರ್ತೀನಿ, ಭಾಳ ಪ್ರಮುಖವಾದ ಕೆಲಸ ಇದೆ ಅಂತ ಹೇಳಿದ್ನಂತೆ. ಆದರೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಅದು ಯಾವುದನ್ನು ಕೇಳಿಸ್ಕೊಳ್ಳಲ್ಲ, ನೀನು ತಕ್ಷಣವೇ ವಾಪಸ್ ಭಾರತಕ್ಕೆ ಬರಬೇಕು ಅಂತ ಅವನ ಮೇಲೆ ಪ್ರೆಷರನ್ನು ಹಾಕತ್ತೆ. ಈ ಎಲ್ಲ ಕಾರಣದಿಂದ ಅವನು 1753 ಡುಪ್ಲೆಕ್ಸ್ ಫ್ರಾನ್ಸಿಗೆ ಹಿಂತಿರುಗಿದ. ಈ ರಿಟರ್ನ್ ಟು ಫ್ರಾನ್ಸ್ ಮಿತ್ರರೇ. ನೀವೇನಾದ್ರು ಯೋಚನೆ ಮಾಡಿ, ಭಾರತದಲ್ಲಿ ಒಂದು ಪಕ್ಷ ಅವನೇನಾದ್ರು ಇದ್ದಿದ್ರೆ ಏನಾಗ್ತಿತ್ತು ಅಂತ. ಭಾರತದಲ್ಲಿ ಅವನು ಇದ್ದಿದ್ದ ಅಂದರೆ ಬಹುದೊಡ್ಡ ಬದಲಾವಣೆ ಆಗ್ತಿತ್ತು. ಅದೇನು ಬದಲಾವಣೆ ಅಂತಂದರೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸೋಲಿಸ್ತಿದ್ದ, ರಾಬರ್ಟ್ ಕ್ಲೈವನನ್ನು ಸೋಲಿಸ್ತಿದ್ದ, ಮತ್ತು ಭಾರತದ ಇತಿಹಾಸ, ಆಧುನಿಕ ಭಾರತ ಇತಿಹಾಸ ಚರಿತ್ರೆಯಲ್ಲಿ ನಾವು ಫ್ರೆಂಚರನ್ನು ಓದಬೇಕಾಗ್ತಿತ್ತು. ಆದರೆ ಈ ಫ್ರೆಂಚರನ್ನು, ಈ ಬುದ್ಧಿವಂತನಾಗಿರ್ತಕ್ಕಂಥ ಡುಪ್ಲೆಕ್ಸನ್ನು ಫ್ರೆಂಚ್ ಸರ್ಕಾರ ವಾಪಸ್ ಕರೆಸ್ಕೊಂಡಿದ್ದರಿಂದ ಅವನು ಹೋಗಬೇಕಾಯಿತು. ಅಲ್ಲಿ ಬ್ರಿಟಿಷರ ಮೇಲುಗೈ ಆಗಲಿಕ್ಕೆ ಕಾರಣವಾಯಿತು. ನೆಕ್ಸ್ಟು ಭಾರತಕ್ಕೆ ಒಬ್ಬ ಹೊಸ ಗವರ್ನರನ್ನು ಕಳಿಸ್ಕೊಟ್ರು, ಅವನ ಹೆಸರು ಗೋಡೆಗೋ ಅಂತ ಮಿತ್ರರೇ. 1754 ಸಂದರ್ಭ ಒಬ್ಬ ಫ್ರೆಂಚ್ನ ಹೊಸ ಗವರ್ನರ್ ಬಂದ, ಅವನ ಹೆಸರು ಗೋಡೆಗೋ. ಈ ಕಡೆ ರಾಬರ್ಟ್ ಕ್ಲೈವ್ ಅಂತಕ್ಕಂಥ ಒಬ್ಬ ಬ್ರಿಟಿಷರ ಒಬ್ಬ ಗವರ್ನರ್ ಇದ್ದ. ಆಗ ಇವರಿಬ್ಬರ ಮಧ್ಯೆ ಒಂದು ಒಪ್ಪಂದವಾಯಿತು, ಅದೇ ಬಹಳ ಪ್ರಮುಖವಾದ ಒಪ್ಪಂದ, ಟ್ರೀಟಿ ಆಫ್ ಪಾಂಡಿಚೇರಿ ಅಂತ ಮಿತ್ರರೇ. ಈ ಟ್ರೀಟಿ ಆಫ್ ಪಾಂಡಿಚೇರಿ ಹೇಳುತ್ತೆ ಏನಪ್ಪ ಅಂದರೆ, ಇದು ಇಬ್ಬರ ಮಧ್ಯೆ ನಡೆಯುತ್ತೆ. ಯಾರ ಮಧ್ಯೆ ಹೇಳಿ? ಫ್ರೆಂಚರ ಹೊಸ ಗವರ್ನರ್ ಆಗಿರ್ತಕ್ಕಂಥ ಗೋಡೆಗೋ ಮತ್ತು ಬ್ರಿಟಿಷರ ಗವರ್ನರ್ ಆಗಿರ್ತಕ್ಕಂಥ ರಾಬರ್ಟ್ ಕ್ಲೈವನ ಮಧ್ಯೆ ನಡೆಯುತ್ತೆ. ಇವರಿಬ್ಬರ ನಡುವೆ ಈ ಒಪ್ಪಂದ ಏನಾಗುತ್ತೆ, ಈ ಒಪ್ಪಂದದ ಪ್ರಕಾರ ಹೇಳ್ತಾರೆ, ದೇ ಶುಡ್ ನಾಟ್ ಇಂಟರ್ಫಿಯರ್ ಇನ್ ದ ಇಂಟರ್ನಲ್ ಪಾಲಿಟಿಕ್ಸ್ ಅಂತ ಹೇಳ್ತಾರೆ. ಇಂಟರ್ನಲ್ ಪಾಲಿಟಿಕ್ಸ್, ಇವರು ಆಂತರಿಕ ರಾಜಕೀಯ ವಿಚಾರಗಳಲ್ಲಿ ಹಸ್ತಕ್ಷೇಪ ನಡೆಸುವಂತಿಲ್ಲ ಅಂತ ಹೇಳ್ತಾರೆ. ಅಂದರೆ ದೇ ಶುಡ್ ನಾಟ್ ಇಂಟರ್ಫಿಯರ್ ಇನ್ ದ ಇಂಟರ್ನಲ್ ಪಾಲಿಟಿಕ್ಸ್ ಆಫ್ ಇಂಡಿಯನ್ ರೂಲರ್ಸ್, ಭಾರತದ ದೇಶೀಯ ರಾಜರ ಆಂತರಿಕ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಕೂಡ್ದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹಾಗಾಗಿ ಇಲ್ಲಿ 1754 ಟ್ರೀಟಿ ಆಫ್ ಪಾಂಡಿಚೇರಿ ಒಪ್ಪಂದದ ಮುಖಾಂತರ ಭಾರತದಲ್ಲಿ ಯಾವ ಯುದ್ಧ ಅಂತ್ಯಗೊಳ್ಳುತ್ತೆ ಮಿತ್ರರೇ? ಎರಡನೇ ಕರ್ನಾಟಕ ಯುದ್ಧ ಅಂತ್ಯಗೊಳ್ತು. ನಾವು ಇನ್ನು ಮೂರನೇ ಕರ್ನಾಟಕ ಯುದ್ಧದ ಕಡೆ ಗಮನ ಹರಿಸ್ತಾ ಹೋಗೋಣ. ಹಾಗಾದರೆ ಈ ಮೂರನೇ ಕರ್ನಾಟಕ ಯುದ್ಧ ಹೇಗೆ ಶುರುವಾಯಿತು, ಅದಕ್ಕೆ ಕಾರಣಗಳೇನು ನೋಡ್ತಾ ಹೋಗೋಣ. ಸುಮಾರು ಥರ್ಡ್ ಕರ್ನಾಟಕ ಯುದ್ಧ ಪ್ರಾರಂಭ ಆಗ್ತಕ್ಕಂಥದ್ದು 1758 ಸಂದರ್ಭದಲ್ಲಿ. ಇದಕ್ಕೂ ಒಂದು ಕಾರಣವಿದೆ ಮಿತ್ರರೇ. 1758ರಿಂದ 1763 ಸುದೀರ್ಘವಾಗಿ ಈ ಎಲ್ಲ ಒಪ್ಪಂದಗಳು, ಇದೊಂದು ಪ್ರಮುಖವಾಗಿರ್ತಕ್ಕಂಥ ಯುದ್ಧ ನಡೆಯುತ್ತೆ 1758ರಿಂದ 63. ನೋಡಿ, ಮೊದಲನೇದು ಕಾರಣಗಳನ್ನು ನೋಡ್ತಾ ಹೋಗೋಣ. ವಾಟ್ ಆರ್ ದ ರೀಸನ್ಸ್ ಆಫ್ ದ ಬ್ಯಾಟಲ್, ಈ ಯುದ್ಧಗಳಿಗೆ ಕಾರಣಗಳೇನು ಅಂತ ನೋಡ್ತಾ ಹೋಗೋಣ ಮಿತ್ರರೇ. ಏನು ಕಾರಣಗಳು ಸ್ವಲ್ಪ ಕೇಳಿಸ್ಕೊಳ್ಳಿ. ಯಾವ ಕಾರಣಗಳು ಅಂತ ಹೇಳಿದ್ರೆ, ಸುಮಾರು 1758ರಲ್ಲಿ ಯುರೋಪ್ನಲ್ಲಿ ಒಂದು ಯುದ್ಧ ಪ್ರಾರಂಭವಾಯಿತು. ಅದನ್ನೇ 7 ಇಯರ್ಸ್ ವಾರ್ ಅಂತ ಕರೀತಾರೆ. ಏನಂತ ಕರೀತಾರೆ? 7 ಇಯರ್ಸ್ ವಾರ್ ಅಂದರೆ ಸಪ್ತವಾರ್ಷಿಕ ಕದನಗಳು ಅಂತ ಕರೀತಾರೆ ಮಿತ್ರರೇ. ಸಪ್ತವಾರ್ಷಿಕ ಕದನಗಳು ಅದು 1756 ಸಂದರ್ಭದಲ್ಲೇ ಪ್ರಾರಂಭ ಆಯಿತು. ಅಲ್ಲಿ ಸಪ್ತವಾರ್ಷಿಕ ಕದನಗಳು ಯಾರ ಮಧ್ಯೆ ನಡೆಯುತ್ತೆ? ಒಂದು ಕಡೆ ಫ್ರೆಂಚ್ ಅಂತಕ್ಕಂಥವರು, ಅವರ ಮಧ್ಯೆ ನಡೆಯುತ್ತೆ. ಮತ್ತೊಂದು ಯಾರ ಕಡೆ ನಡೆಯುತ್ತೆ? ಇನ್ನೊಂದು ಬ್ರಿಟಿಷರ ಮಧ್ಯೆ ನಡೆಯುತ್ತೆ. ಫ್ರೆಂಚ್ ಮತ್ತು ಬ್ರಿಟಿಷರ ನಡುವೆ ಇವೆ ಸಪ್ತವಾರ್ಷಿಕ ಕದನಗಳು ನಡೆಯುತ್ತೆ. ಅಲ್ಲಿ ಪ್ರಾರಂಭವಾದ 7 ಇಯರ್ಸ್ ವಾರ್ ಭಾರತಕ್ಕೂ ಎಕ್ಸ್ಟೆಂಡ್ ಆಗುತ್ತೆ. ಇದು ಭಾರತದಲ್ಲಿ ಮೂರನೇ ಕರ್ನಾಟಕ ಯುದ್ಧಕ್ಕೆ ಕಾರಣವಾಯಿತು. ಹಾಗಾದರೆ ಮೂರನೇ ಕರ್ನಾಟಕ ಯುದ್ಧಕ್ಕೆ ಪ್ರಮುಖ ಕಾರಣ ಅಂದರೆ ಏನು ಅಂತ ಹೇಳ್ತೀರಾ? 7 ಇಯರ್ಸ್ ವಾರ್ ಅಂತಕ್ಕಂಥದ್ದು. ಹಾಗಾದರೆ ನೋಡಿ, ಮೊದಲು ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇದು ಏನಾಗುತ್ತೆ ಅಂತಂದರೆ, ಈ ಸಪ್ತವಾರ್ಷಿಕ ಯುದ್ಧಗಳಲ್ಲಿ ಪ್ರಾರಂಭವಾದಾಗ ಭಾರತದಲ್ಲಿ ಏನಾಗುತ್ತೆ ಅಂತ ನೋಡಿ. ಒಂದು ಟೈಮಲ್ಲಿ ಒಂದು ಸಣ್ಣ ಮ್ಯಾಪ್ನ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ. 1758 ಸಂದರ್ಭದಲ್ಲಿ ಈ ಮಡ್ರಾಸ್ನ ಬಳಿ ಇರ್ತಕ್ಕಂಥ ಒಂದು ಸೇಂಟ್ ಡೇವಿಡ್ ಅಂತಕ್ಕಂಥ ಒಂದು ಫೋರ್ಟ್ ಇತ್ತು. ಓಕೆ, ಅದು ಬ್ರಿಟಿಷರ ಒಂದು ಪ್ರಮುಖವಾಗಿರ್ತಕ್ಕಂಥ ಕೋಟೆಯಾಗಿತ್ತು. ಸೇಂಟ್ ಡೇವಿಡ್ ಫೋರ್ಟ್ ಅಂತಕ್ಕಂಥದ್ದು, ಸೇಂಟ್ ಡೇವಿಡ್ ಫೋರ್ಟ್. ಈ ಸೇಂಟ್ ಡೇವಿಡ್ ಫೋರ್ಟ್ ಏನಿದೆ, ಇಟ್ ವಾಸ್ ದ ಬೇಸ್ ಆಫ್ ದಿ ಬ್ರಿಟಿಷ್ ಆಗಿತ್ತು. ಇದನ್ನು ವಶಪಡಿಸಿಕೊಳ್ಳಬೇಕು ಅಂತ ಫ್ರೆಂಚರ ಒಬ್ಬ ಅಧಿಕಾರಿ, ಅವನ ಹೆಸರು ಕೌಂಟ್ ಡಿ ಲ್ಯಾಲೆ ಅಂತಕ್ಕಂಥವನು. ಈ ಕೌಂಟ್ ಡಿ ಲ್ಯಾಲೆ ಅಂತಕ್ಕಂಥ ಒಬ್ಬ ವ್ಯಕ್ತಿ ಈ ಸೇಂಟ್ ಡೇವಿಡ್ ಕೋಟೆಯನ್ನು ವಶಪಡಿಸಿಕೊಂಡ. ಏನು ಮಾಡ್ತಾನೆ?
ಈ ಸೇಂಟ್ ಡೇವಿಡ್ ಕೋಟೆಯನ್ನು ವಶಪಡಿಸಿಕೊಂಡವನು ಕೌಂಟ್ ಡಿ ಲ್ಯಾಲೆ ಅಷ್ಟಕ್ಕೆ ಸುಮ್ಮನಾಗದೆ ಅವನೇನು ಮಾಡ್ತಾನೆ, ಪಕ್ಕದಲ್ಲಿದ್ದಂಥ ಮಡ್ರಾಸ್ ಅಂತ ನಗರವನ್ನು ವಶಪಡಿಸ್ಕೊಳ್ಬೇಕು ಅಂತ ಆಲೋಚನೆ ಮಾಡ್ದ. ಈ ಡಿಸೈಡೆಡ್ ಟು ಕ್ಯಾಪ್ಚರ್ ದ ಮಡ್ರಾಸ್ ರೀಸನ್. ಸೊ ಈ ಇನ್ವೈಟೆಡ್ ದ ಇಸ್ ಫ್ರೆಂಡ್ ಬುಸ್ಸಿ ಫ್ರಮ್ ಹೈದರಾಬಾದ್. ಅವನು ಅಲ್ಲಿನಿಂದ ಅವನ ಸ್ನೇಹಿತನಾಗಿರ್ತಕ್ಕಂಥ ಈ ಬುಸ್ಸಿ ಅಂತಕ್ಕಂಥ ವ್ಯಕ್ತಿಯನ್ನು ಇನ್ವೈಟ್ ಮಾಡ್ತಾನೆ ಕ್ಯಾಪ್ಚರ್ ಮಾಡೋದಕ್ಕೆ. ಆಗ ಬುಸ್ಸಿ ತನ್ನ ಸೈನ್ಯವನ್ನು ತೆಗೆದುಕೊಂಡು ಎಲ್ಲಿಗೆ ಪ್ರಯಾಣ ಮಾಡ್ತಾನೆ, ಸಂಪೂರ್ಣವಾಗಿ ಮಡ್ರಾಸ್ನ ಕಡೆ ಪ್ರಯಾಣ ಮಾಡ್ತಾನೆ. ಆಗ ಒಂದು ಯುದ್ಧ ನಡೆಯುತ್ತೆ, ಪ್ರಮುಖವಾಗಿರ್ತಕ್ಕಂಥ ಬ್ಯಾಟಲ್. ಅದೇ 1760 ನಡೆಯುವಂಥದ್ದು. ನಿಮಗೂ ಗೊತ್ತಿರುತ್ತೆ, ಕೇಳಿರ್ತೀರ, ಅದೇ ಬ್ಯಾಟಲ್ ಆಫ್ ವ್ಯಾಂಡಿವಾಶ್. ಈ ಬ್ಯಾಟಲ್ ಆಫ್ ವ್ಯಾಂಡಿವಾಶ್ ಅಂತಕ್ಕಂಥದ್ದು ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ಯುದ್ಧ, ಅಥವಾ ಅದನ್ನು ವಂದವಾಸಿ ಅಂತ ಕೂಡ ಕರೀತಾರೆ. ವಂದವಾಸಿ ತಮಿಳುನಾಡಿನಲ್ಲಿ ನಡೆಯುತ್ತೆ. ಒಂದು ಕಡೆ ಯಾರಿರ್ತಾರೆ, ಬ್ರಿಟಿಷರ ಸರ್ ಐರ್ಕೂಟ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇರ್ತಾನೆ. ಸರ್ ಐರ್ಕೂಟ್ ಅವರ ಆಪೋಸಿಟ್ಟು ಫ್ರೆಂಚರ ಬುಸ್ಸಿ ಅಂತಕ್ಕಂಥ ಒಬ್ಬ ಕಮಾಂಡರ್. ಇವರ ಇಬ್ಬರ ಮಧ್ಯೆ ನಡೆಯುತ್ತೆ 1760. ಆಗ ಬ್ರಿಟಿಷರ ಪವರ್ಫುಲ್ ಕಮಾಂಡರ್ ಆಗಿದ್ದಂಥ ಸರ್ ಐರ್ಕೋಟ್ ಡಿಫೀಟೆಡ್ ದ ಬುಸ್ಸಿಯನ್ನು ಸೋಲಿಸಿದಷ್ಟೇ ಅಲ್ಲದೆ ಬುಸ್ಸಿ ಆ್ಯಂಡ್ ಆಲ್ಸೋ ಕೌಂಟ್ ಡಿ ಲ್ಯಾಲೆ ಅಂತಕ್ಕಂಥ ಇಬ್ಬರನ್ನು ಅರೆಸ್ಟ್ ಮಾಡಲಾಗುತ್ತೆ. ಇಬ್ಬರನ್ನು ಕೂಡ ಬಂಧನದಲ್ಲಿಡ್ತಾರೆ. ಆಗ ಇಲ್ಲಿ ಈ ಯುದ್ಧ ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ಕಾರಣಕ್ಕೆ ನಾಂದಿಯಾಗತ್ತೆ. ಏನು ಕಾರಣ ಅಂತಂದರೆ, ದ ಬ್ಯಾಟಲ್ ಆಫ್ ವ್ಯಾಂಡಿವಾಶ್ ವಾಸ್ ಕಾಸ್ ಫಾರ್ ದ ಡಿಕ್ಲೈನ್ ಆಫ್ ದ ಫ್ರೆಂಚ್ ಪವರ್ ಇನ್ ಇಂಡಿಯಾ ಅಂತ ಇತಿಹಾಸಕಾರರು ಹೇಳ್ತಾರೆ. ಅವ್ರು ಹೇಳ್ತಾರೆ, ಈ ವಾಂಡಿವಾಶ್ ಕದನ ಭಾರತದಲ್ಲಿ ಫ್ರೆಂಚರ ಅವನತಿಗೆ ಕಾರಣವಾಯಿತು ಅಂತ ಹೇಳ್ತಾರೆ. ಅವನತಿಗೆ ಕಾರಣವಾಯಿತು, ಸುಮ್ಮನೆ ಹೇಳಿಲ್ಲ ಮಾತನ್ನು. ಏನಕ್ಕೆ ಹೇಳ್ತಾರೆ ಅಂದರೆ, ಈ ವಾಂಡಿವಾಶ್ ಕದನ ಯಾವಾಗ ಭಾರತದಲ್ಲಿ ನಡೆಯುತ್ತೋ ಅದು ಆಟೋಮೆಟಿಕಲಿ ಭಾರತದಲ್ಲಿ ಫ್ರೆಂಚ್ ಅವನತಿ ಆಗೋದಕ್ಕೆ ಅಥವಾ ಫ್ರೆಂಚರ ಶಕ್ತಿ ಕುಸಿತವಾಗೋದಕ್ಕೆ ಕಾರಣ ಅಂತಾರೆ. ಯಾಕೆಂದರೆ ವಾಂಡಿವಾಶ್ ಕದನ ಗೊತ್ತು ನಿಮಗೆ, ಬುಸ್ಸಿ ಸೋತೋಗ್ತಾನೆ, ಕೌಂಟ್ ಡಿ ಲ್ಯಾಲೆ ಸೋತೋಗ್ತಾನೆ. ಅವರ ಸೋತ ಕಾರಣದಿಂದ ಭಾರತದಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯ ಶಕ್ತಿ, ಅದರ ಪ್ರಾಬಲ್ಯ ಕಡಿಮೆ ಆಗ್ತಾ ಹೋಗುತ್ತೆ. ಅವರು ತಮ್ಮ ಶಕ್ತಿಯನ್ನು ಕಳ್ಕೊತಾ ಹೋಗ್ತಾರೆ. ಇದು ಪ್ರಮುಖವಾದ ಬ್ಯಾಟಲ್. ಕೊನೆಗೆ ಅವರಿಬ್ಬರನ್ನು ಬಂಧಿಸಿ ಇಂಗ್ಲೆಂಡಿಗೆ ಕಳಿಸ್ಕೊಡ್ಲಾಗತ್ತೆ. ಕೊನೆಗೆ ಬ್ರಿಟಿಷ್ ಸರ್ಕಾರ ಕಳಿಸ್ಕೊಡತ್ತೆ. ಬಟ್ ಕೊನೆಗೆ ಫ್ರೆಂಚ್ ಸರ್ಕಾರ ಆ ಕೌಂಟ್ ಡಿ ಲ್ಯಾಲೆ ಅಂತಕ್ಕಂಥ ಒಬ್ಬ ಫ್ರೆಂಚನ ಗವರ್ನರನ್ನು ಗಲ್ಲು ಶಿಕ್ಷೆಗೆ ಒಳಪಡಿಸುತ್ತೆ ಫ್ರೆಂಚ್ ಗವರ್ನಮೆಂಟ್. ಹೀಗೆ ಈ ಕೌಂಟ್ ಡಿ ಲ್ಯಾಲೆ ತೀರ್ಕೊಳ್ತಾನೆ ಮಿತ್ರರೇ, ಇದು ಮರೆಯೋ ಹಾಗಿಲ್ಲ. ನೆಕ್ಸ್ಟ್ ನೋಡಿ, ಕೊನೆಯ ವಿಚಾರ ಹೇಳ್ತೀನಿ. ಕೊನೆಗೆ ಒಂದು ಒಪ್ಪಂದ ನಡೆಯುತ್ತೆ. ಯಾವ ಒಪ್ಪಂದ? ಸುಮಾರು 1763 ಸಂದರ್ಭದಲ್ಲಿ ಒಂದು ಒಪ್ಪಂದ ಮಾಡ್ಕೋತಾರೆ, ಕಾಲ್ಡ್ ಟ್ರೀಟಿ ಆಫ್ ಪ್ಯಾರಿಸ್ ಅಂತ ಮಿತ್ರರೇ. ಆ ಟ್ರೀಟಿ ಆಫ್ ಪ್ಯಾರಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟ್ರೀಟಿ. ವಾಸ್ ಹೆಲ್ಡ್ ಬಿಟ್ವೀನ್ ದ two nations, with one is the French, another one is the British. It was held in ಯುರೋಪಲ್ಲಿ ನಡೆಯುತ್ತೆ ಮಿತ್ರರೇ. ಆ ಟ್ರೀಟಿ ಆಫ್ ಪ್ಯಾರಿಸ್ ಆದ ನಂತರ ಭಾರತದಲ್ಲೂ ಕೂಡ ಒಂದು ಪ್ರಮುಖವಾಗಿ ನಿರ್ಧಾರ ಬಂತು. ದ ಥರ್ಡ್ ಕರ್ನಾಟಿಕ್ ವಾರ್, ಭಾರತದಲ್ಲಿ 3ನೇ ಕರ್ನಾಟಿಕ್ ವಾರ್ ಅಂತ್ಯಗೊಳ್ಳಬೇಕು ಅಂತ ನಿರ್ಧಾರ ಮಾಡಿದರು. ಥರ್ಡ್ ಕರ್ನಾಟಿಕ್ ವಾರ್ ಭಾರತದಲ್ಲಿ ಅಂತ್ಯಗೊಳ್ಳಬೇಕು ಅಂತ ನಿರ್ಧಾರ ಮಾಡಲಾಯಿತು. ಏನಾಯಿತು? ಭಾರತದ ಥರ್ಡ್ ಕರ್ನಾಟಿಕ್ ವಾರ್ ಕೂಡ ಎಂಡಾದರೂ ಕೂಡ ದ ಫ್ರೆಂಚ್ನ ರೀಸನ್ಸ್ಗಳನ್ನು, ಭಾಳಷ್ಟು ಪ್ರದೇಶಗಳನ್ನು ಬ್ರಿಟಿಷ್ ತಮ್ಮ ಕ್ಯಾಪ್ಚರ್ ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗಿ 1784 ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ತನ್ನ ಶಕ್ತಿಗಳನ್ನು ಕಳ್ಕೊಳ್ಳುತ್ತೆ, ಅಥವಾ ಅದು ಸಂಪೂರ್ಣವಾಗಿ ತನ್ನ ಹಿಡಿತವನ್ನು ಕಳ್ಕೊಳ್ತು ಅಂತ ಹೇಳ್ತಾರೆ. ಆದರೂ ಕೂಡ ಈ ರೀತಿ ಟ್ರೀಟಿ ಆಫ್ ಪ್ಯಾರಿಸ್ನ ಮುಖಾಂತರ ಭಾರತದಲ್ಲಿ ಥರ್ಡ್ ಕರ್ನಾಟಿಕ್ ವಾರ್ಸ್ ಎಂಡಾಗುತ್ತೆ. ಅಷ್ಟೇ ಅಲ್ಲದೆ ಯುರೋಪ್ನಲ್ಲಿ ಸಪ್ತವಾರ್ಷಿಕ ಕದನಗಳು ಕೂಡ ಎಂಡಾಗುತ್ತೆ. ಇದು ಕೂಡ ಇಂಪಾರ್ಟೆಂಟ್. 7 years ವಾರ್ ಆಲ್ಸೋ ಎಂಡ್ ಆಗುತ್ತೆ. ಕೊನೆಗೆ ಭಾರತದಲ್ಲಿ ಫ್ರೆಂಚ್ನ ಶಕ್ತಿ ಕುಸಿತ ಹೋಯಿತು. ಕೊನೆಗೆ ನೋಡಿ, ಎಲ್ಲಿವರೆಗೆ ಇವರು ನಮ್ಮ ಜೊತೆ ಇರ್ತಾರೆ, ಭಾರತದಲ್ಲಿದ್ದರು ಅಂದರೆ 1754 ದ ಪಾಂಡಿಚೇರಿ ಅಂತಕ್ಕಂಥ ಒಂದು ರೀಸನ್ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯ ಕೈಯಲ್ಲಿತ್ತು, ಫ್ರೆಂಚರ ಕೈಯಲ್ಲಿತ್ತು. ನಮಗೆ ಭಾರತ ಸ್ವತಂತ್ರ ಬಂದ ನಂತರವೂ ಕೂಡ ಪಾಂಡಿಚೇರಿ ಫ್ರೆಂಚರ ಕೈಯಲ್ಲಿತ್ತು. ಕೊನೆಗೆ ಇಂಡಿಯನ್ ಗವರ್ನಮೆಂಟ್ ಏನು ಮಾಡುತ್ತೆ, ವಿತ್ ದ ಹೆಲ್ಪ್ ಆಫ್ ದಿ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ಅಂತಾರಾಷ್ಟ್ರೀಯ ನ್ಯಾಯಾಲಯದ ಸಹಾಯದಿಂದ ನಾವು ಪಾಂಡಿಚೇರಿಯನ್ನು ಅದು ವಾಪಸ್ ಪಡ್ಕೋತೀವಿ. ಅದು ನಮಗೆ ಮತ್ತೆ ವಾಪಸ್ ಸಿಕ್ತು. ಕೊನೆಗೆ 1962 in 1962 ಭಾಳ ಇಂಪಾರ್ಟೆಂಟ್, ಡ್ಯೂ ಟು 14th ಅಮೆಂಡ್ಮೆಂಟ್, 14ನೇ ತಿದ್ದುಪಡಿಯ ಮುಖಾಂತರ 14th ಅಮೆಂಡ್ಮೆಂಟ್ 14ನೇ ತಿದ್ದುಪಡಿಯ ಮುಖಾಂತರ ಏನು ಮಾಡ್ತಾರೆ, ಡ್ಯೂ ಟು ದ 14th ಅಮೆಂಡ್ಮೆಂಟ್ ಕೊನೆಗೆ ಪಾಂಡಿಚೇರಿಯನ್ನು ಭಾರತಕ್ಕೆ ಸೇರಿಸ್ಕೊಳ್ಳಾಯಿತು. ಕೊನೆಗೆ ಪಾಂಡಿಚೇರಿ ಜಾಯ್ನಡ್ ಇಂಡಿಯನ್ ಯೂನಿಯನ್, ಇದು ಭಾರತಕ್ಕೆ ಸೇರಿಕೊಂಡಿತು. ಯಾವಾಗ? 962. ಹೀಗೆ ಭಾರತದಲ್ಲಿ 3 ಯುದ್ಧಗಳು, ಕರ್ನಾಟಿಕ್ ಯುದ್ಧಗಳು, ಮೊದಲನೇ ಕರ್ನಾಟಿಕ್ ಯುದ್ಧ, ಎರಡನೇ ಕರ್ನಾಟಿಕ್ ಯುದ್ಧ ಮತ್ತು ಮೂರನೇ ಕರ್ನಾಟಿಕ್ ಯುದ್ಧಗಳನ್ನು ನೋಡಿದ್ವಿ. ಹೀಗೆ ಭಾರತದಲ್ಲಿ ಕರ್ನಾಟಿಕ್ ಯುದ್ಧಗಳು ಸಮಾಪ್ತಿಗೊಳ್ತು.